ಎಲ್ಲರಿಗೂ ನಮಸ್ಕಾರ. ರಂಜನಿ ಮೆಮೋರಿಯಲ್ ಟ್ರಸ್ಟಿನ ವತಿಯಿಂದ ಇವತ್ತು ಟಾಲ್ ಪರ್ಸನಾಲಿಟೀಸ್ ಇನ್ ಕರ್ನಾಟಿಕ್ ಮ್ಯೂಸಿಕ್, ಟಾಲ್ ಇನ್ ಫಿಸಿಕ್, ದ ಟಾಪ್ ವಯಲಿನಿಸ್ಟ್ ಆಫ್ 1894, 1898 and 1901 ಟಾಪ್ ವಯಲಿನಿಸ್ಟ್ ಅಂತ ನಾವೀಗ ಕರಿತೇವೆ. 1894ರಲ್ಲಿ ಹುಟ್ಟಿದ ಟಿ ಚೌಡಯ್ಯ, 1898ರಲ್ಲಿ ಹುಟ್ಟಿದ ಕುಂಭಕೋಣಂ ರಾಜಮಾಣಿಕ್ಯಂ ಪಿಳ್ಳೈ, 1901ರಲ್ಲಿ ಹುಟ್ಟಿದ ಪಾಪ ಕೆ.ಎಸ್. ವೆಂಕಟರಾಮಯ್ಯ. ಈ ಮೂರು ಜನರನ್ನು ಇಟ್ಟುಕೊಂಡು ಕೆಲವಾರು ಸಂಗೀತದ ವಿಚಾರಗಳನ್ನು ಮಾತಾಡಲಿಕ್ಕಿದ್ದೇನೆ. ವಯಲಿನ್ನಲ್ಲಿ ಬಹಳ ದೊಡ್ಡ ಹೆಸರು ಮಾಡಿ ನಮಗೆಲ್ಲರಿಗೂ ಪ್ರಾತಸ್ಮರಣೀಯರಾದವರು ತಿರುಕ್ಕೋಡಿಕಾವಲ್ ಕೃಷ್ಣ ಅಯ್ಯರ್ ಅಂತ, ಶಮ್ಮಂಗುಡಿಯವರ ಮಾವ. ಬಾಲುಸ್ವಾಮಿ ದೀಕ್ಷಿತರ ಪರಂಪರೆಯಿಂದ ಬಂದಂತಹ ವಯಲಿನ್ ವಾದನವನ್ನು ಸಂಪೂರ್ಣ ಕರಗತ ಮಾಡಿ ವಯಲಿನ್ ನುಡಿ ಸಾಣಿಕೆಗೆ ಒಂದು ಕಾಯಕಲ್ಪ ಕೊಟ್ಟು ಅತ್ಯುಚ್ಚ ಮಟ್ಟಕ್ಕೆ ಏರಿಸಿದ್ದು ತಿರುಕ್ಕೋಡಿಕಾವಲ್ ಕೃಷ್ಣ ಅಯ್ಯರವರು. ನನಗೆ ನೆನಪಿದ್ದ ಹಾಗೆ ಸೇಡಿಯಾಪು ಕೃಷ್ಣ ಭಟ್ಟರು, ನಮ್ಮ ಊರಿನ ಕನ್ನಡ ಕವಿಗಳು, ಅವರ ಡೈರಿಯಲ್ಲಿ ಬರೆದದ್ದನ್ನು ನನಗೆ ತೋರಿಸಿದರು. ತಿರುಕ್ಕೋಡಿಕಾವಲ್ ಕೃಷ್ಣ ಅಯ್ಯರವರು ಮಂಗಳೂರಿನ ಡಾನ್ ಬಾಸ್ಕೋ ಹಾಲ್ನಲ್ಲಿ ಒಂದು ಕಚೇರಿ ಕೊಟ್ಟದ್ದು. ನಮ್ಮ ಊರಿಗೂ ಬಂದಿದ್ದಾರೆ ತಿರುಕ್ಕೋಡಿಕಾವಲ್ ಕೃಷ್ಣ ಅಯ್ಯರು. ದಿನಾಂಕ ನೆನಪಿಲ್ಲ. ಅಂತಹ ತಿರುಕ್ಕೋಡಿಕಾವಲ್ ಕೃಷ್ಣ ಅಯ್ಯರ ನಂತರ ಒಂದು ಒಳ್ಳೆ ಹೆಸರು ಮಾಡಿದ ವಯಲಿನಿಸ್ಟ್ ಅಂತೇಳಿ ಹೇಳಿದರೆ ಮಾಲೈಕೊಟ್ಟೈ ಗೋವಿಂದಸ್ವಾಮಿ ಪಿಳ್ಳೈ. ಇವರನ್ನು ನಾನು ಹಲವು ಬಾರಿ ಉದ್ಧರಿಸಿದ್ದೇನೆ. ತಿರುವಯ್ಯಾರ್ನ ಆರಾಧನೋತ್ಸವ ಕಮಿಟಿಯಲ್ಲಿ ಒಂದು ಬಣದ ಮುಖಂಡನಾಗಿ ಆ ಆರಾಧನೋತ್ಸವವನ್ನು ನಡೆಸಿಕೊಂಡು ಬಂದಂತಹ ಮಾಲೈಕೊಟ್ಟೈ ಗೋವಿಂದಸ್ವಾಮಿ ಪಿಳ್ಳೈ ಬಹಳ ದೊಡ್ಡ ಹೆಸರು, ಸಂಘಟಕ ಮತ್ತು ಆಗಿನ ಕಾಲದ ಅರಿಯಾಕುಡಿ, ಪೂಚಿ ಶ್ರೀನಿವಾಸ ಅಯ್ಯಂಗಾರ್, ಮುಸುಗಿ ಮತ್ತು ಚೆಂಬೈ ಮೊದಲಾದವರಿಗೆಲ್ಲ ಧಾರಾಳವಾಗಿ ವಯಲಿನ್ ನುಡಿಸ್ತಾ ಇದ್ದಂಥ ಒಂದು ಕಾಲ ಆಗ. ಅದರ ನಂತರ ಬಂದವರೇ ಕುಂಭಕೋಣಂ ರಾಜಮಾಣಿಕ್ಯಂ ಪಿಳ್ಳೈ, ಅವರು ಕುಂಭಕೋಣಂನವರು. ಕರೂರಿನ ಪಾಪ ಕೆ.ಎಸ್. ವೆಂಕಟರಾಮಯ್ಯ ಇದ್ದವರಲ್ಲಿ ಜೂನಿಯರ್ ಮೋಸ್ಟ್, ಇದ್ದವರಲ್ಲಿ ಸೀನಿಯರ್ ಮೋಸ್ಟು ಟಿ ಚೌಡಯ್ಯ, ಕರ್ನಾಟಕದವರು. ಹೀಗೆ ಇವತ್ತು ಮೂರು ಜನ ಒಂದು ಗಂಟೆ ಒಳಗೆ ಅವರ ಬಗ್ಗೆ ಒಂಚೂರು ಮಾತನಾಡಬೇಕು ಅಂತಿದ್ದೇನೆ. ನಾನು ವಯಲಿನ್ ವಾದಕ ಅಲ್ಲ, ಅಥವಾ ಯಾವುದೇ ಇನ್ಸ್ಟ್ರೂಮೆಂಟಿನ ಮೇಲೆ ಕೈ ಹಾಕಿದವನಲ್ಲ, ಆದರೆ ಕೇಳಿದವ. ಈ ಮೂರೂ ಜನರ ಕಚೇರಿಯನ್ನು ನೇರವಾಗಿ ನಾನು ಕೇಳಲಿಕ್ಕಾಗಲಿಲ್ಲ, ನಾನು ಕೇಳಲಿಲ್ಲ. ಆದರೆ ಧ್ವನಿ ಮುದ್ರಿಕೆಗಳನ್ನು ಸಾಕಷ್ಟು ಕೇಳಿದ್ದೇನೆ. ಅದರಲ್ಲಿರುವಂತಹ ಒಳ್ಳೆಯದನ್ನು ಮತ್ತು ಹಳೆಯದನ್ನು ಗುರುತಿಸಿಕೊಂಡಿದ್ದೇನೆ. ಚೌಡಯ್ಯ ಸೀನಿಯರ್ ಮೋಸ್ಟ್ ಆದರೂ ಕೂಡ ಅವರನ್ನು ಮತ್ತೆ ಹೇಳ್ತೇನೆ. ಮೊದಲು ಕುಂಭಕೋಣಂ ರಾಜಮಾಣಿಕ್ಯಂ ಪಿಳ್ಳೆಯವರ ಬಗ್ಗೆ ಒಂದಿಷ್ಟು ಮಾಹಿತಿ. ಅವರು ಇಸೈ ವೆಲ್ಲಲಾರ್ ಜಾತಿಯವರು. ದೇವದಾಸಿ ಪದ್ಧತಿಯಲ್ಲಿ ಪರಂಪರೆಯಲ್ಲಿ ಬಂದವರು. ಕಮಲಾಥಮ್ಮಾಳ್ ಅಂತ ಅವರ ತಾಯಿ. 3 ವರ್ಷ ಇರುವಾಗಲೇ ತಾಯಿ ತೀರ್ಕೊಂಡ್ರು. ಹಾಗಾಗಿ ತಾಯಿಯ ತಂಗಿ
ರತ್ನಾಮ್ಮಾಳ್ ಕುಂಭಕೋಣಂ ರಾಜಮಾಣಿಕ್ಕಂ ಪಿಳ್ಳೆಯವರನ್ನು ನೋಡಿಕೊಂಡ್ರು. ನಾಗಸ್ವರ ಕಂದಸ್ವಾಮಿ ಪಿಳ್ಳೆಯವರ ಕೈಯಿಂದ ಅಭ್ಯಾಸ ಮಾಡಿಸಿದ್ರು. ಪಲ್ಲವಿ ನಾರಾಯಣಸ್ವಾಮಿ ಅಯ್ಯರ್ ಅಂತೇಳಿ ಹೇಳುವವರ ಕೈಯಿಂದ ಸಂಗೀತ ಶಿಕ್ಷಣ ಕೊಡಿಸಿದರು. ಪಂದನಲ್ಲೂರು ಚಿನ್ನಸ್ವಾಮಿ ಪಿಳ್ಳೆ ಅಂತೇಳಿ ಹೇಳುವವರ ಕೈಯಿಂದಲೂ ಸಂಗೀತವನ್ನು ಕಲಿಸಿದರು. ಎಲ್ಲ ಕಲಿಸಿದ್ದು ರತ್ನಾಮ್ಮಾಳ್, ಚಿಕ್ಕಮ್ಮ, ಕುಂಭಕೋಣಂ ರಾಜಮಾಣಿಕ್ಯಂ ಪಿಳ್ಳೆಯವರ ತಂಗಿ. ತಿರುಕ್ಕೋಡಿಕಾವಲ್ ಕೃಷ್ಣಯ್ಯರಿಗೆ ಅವರ ದೃಷ್ಟಿಗೆ ಈ ರಾಜಮಾಣಿಕ್ಯಂ ಬಿದ್ದ. ಒಳ್ಳೆಯ ನುಡಿಸಾಣಿಕೆಯನ್ನು ನೋಡಿ ತಾನು ಕಲಿಸ್ತೇನೆ ಅಂತೇಳಿ ಹೊರಟರೂ ಅದೇನೋ ಗ್ರಹಗತಿ ಚೆನ್ನಾಗಿ ಕೂಡಿ ಬರಲಿಲ್ಲ ಅಂತ ಕಾಣ್ತದೆ. ರಾಮಸ್ವಾಮಿ ಅಯ್ಯರ್ ಅಂತ ಅವರದ್ದೇ ಶಿಷ್ಯ, ತಿರುಕ್ಕೋಡಿಕಾವಲ್ ಶಿಷ್ಯ ರಾಮಸ್ವಾಮಿ ಅಯ್ಯರ್ ಅವರ ಕೈಯಲ್ಲಿ ನೀನು ವಯಲಿನ್ ಕಲಿ ಅಂತ ಅವರ ರೆಕಮೆಂಡೇಷನ್ನ ಮೇಲೆ ಕುಂಭಕೋಣಂ ರಾಜಮಾಣಿಕ್ಯಂ ಪಿಳ್ಳೈ ವಯಲಿನ್ ಕಲೀಲಿಕ್ಕೆ ಪ್ರಾರಂಭ ಮಾಡಿದರು. 4 ವರ್ಷ ಸಂಗೀತಾಭ್ಯಾಸ ಮಾಡಿದರು. ಮುತ್ತಯ್ಯ ಭಾಗವತರು ಬಹಳ ಹೊಗಳಲಿಕ್ಕೆ ಶುರು ಮಾಡಿದರು. ಒಳ್ಳೆ ಕೈ ಇದು ಅಂತ. ಯಾಕಂದರೆ ತಿರುಕ್ಕೋಡಿಕಾವಲ್ ಮಾಲೆಕೊಟ್ಟಿ ಗೋವಿಂದ ಸ್ವಾಮಿ ಪಿಳ್ಳೆಯ ನಂತರ ಜಾಗ ಖಾಲಿ ಖಾಲಿ ಅಂತ ಕಾಣುವಾಗ ಉದ್ಭವಿಸಿದಂಥ ಹುಡುಗ ರಾಜಮಾಣಿಕ್ಯಂ. ರಾಜಮಾಣಿಕ್ಯಂ ಬಹಳ ಎತ್ತರದ ವ್ಯಕ್ತಿ. ನಾನು ಆಗಲೇ ಹೇಳಿದೆ ಟಾಲ್ ಪರ್ಸನಾಲಿಟಿ ಅಂತ. ಪ್ರಾಯಶಃ ಒಂದು ಸಂಗೀತಗಾರರ ಎಲ್ಲ ಸಮಾವೇಶದಲ್ಲಿ ರಾಜಮಾಣಿಕ್ಯಂ ನಿಂತರೆ ಎತ್ತರಕ್ಕೆ ಕಾಣೋದು ರಾಜಮಾಣಿಕ್ಯಂ. 6 ಅಡಿ 2 ಇಂಚು ಅಷ್ಟೇ ಅವರ ಎತ್ತರ. ಕಚ್ಚೆ ಹಾಕಿ ಇಷ್ಟು ಉದ್ದಕ್ಕೆ ನಿಂತರೆ ಅವರ ಒಂದು ವರ್ಚಸ್ಸು ನೀವು ನೋಡ್ಬೋದು. ಪೇಟ ತೊಟ್ಟು ಕಚ್ಚೆ ಹಾಕಿ ಅವರು ವಸ್ತ್ರಧಾರಿಯಾಗಿ ಎತ್ತರಕ್ಕೆ ನಿಂತು ಬಿಟ್ಟರೆ ಎತ್ತರದ ಪರ್ಸನಾಲಿಟಿ. ಮತ್ತು ಅವರನ್ನು ನೋಡಿ ಕೇಳಿ ಕೊಂಡಾಡದವರಿಲ್ಲ. ಒಳ್ಳೆಯ ಸಜ್ಜನಿಕೆಯ ವ್ಯಕ್ತಿ. ಇವರಿಗೆ ಬಹಳ ಬೇಗ ಮದುವೆ ಆಯಿತು. ಅದು ಡ್ವಾರ್ಫ್ ಹೆಂಡತಿ. ಹೆಂಡತಿಗೆ ಏಣಿ ಇಟ್ಟೆ ಗಂಡನ ತಲೆ ಮುಟ್ಟಬೇಕಷ್ಟೆ, ಅಷ್ಟು ಎತ್ತರ ಗಂಡ. ಟಾಲ್ ಆ್ಯಂಡ್ ಡ್ವಾರ್ಫ್ ವೆರೈಟಿ 2 ಇವರಿಬ್ಬರು. ಮಲೈಕೊಟ್ಟಿ ಗೋವಿಂದ ಸ್ವಾಮಿ ಪಿಳ್ಳೆಯವರು ಕೊನೇರಿ ರಾಜಪುರಂ ವೈದ್ಯನಾಥ ಅಯ್ಯರ್ ಅವರಿಗೆ ವಯಲಿನ್ ನುಡಿಸಬೇಕಾದಂಥ ಒಂದು ಪರಿಸ್ಥಿತಿ ಬಂತು ಕುಂಭಕೋಣಂನಲ್ಲಿ. ಅಲ್ಲೇ ಮಲೈಕೊಟ್ಟೆಯವರಿಗೆ ಆ ದಿವಸ ಬರಲಿಕ್ಕೆ ಆಗಲಿಲ್ಲ. ಸಹಜವಾಗಿಯೇ ರಾಜಮಾಣಿಕ್ಯಂ ಪಿಳ್ಳೆಯವರಿಗೆ ಸ್ಥಾನ ದೊರಕಿತು. ರಾಜಮಾಣಿಕ್ಯಂ ಪಿಳ್ಳೆಯವರಿಗೆ ಸರ್ವಲಘು ಸ್ವರ ಹಾಕಿಯೇ ಗೊತ್ತು. ಈ ಲೆಕ್ಕಾಚಾರ ಅವರಿಗೆಲ್ಲ ಇಷ್ಟ ಇಲ್ಲ. ನೈನಾ ಪಿಳ್ಳೆಯವರ ಕಚೇರಿ ಅದೆಲ್ಲ ಕೇಳಿ ಸಂತೋಷಪಟ್ಟಿದ್ದಾರೆ. ಯಾರಿಗೆ ಬೇಕು ಈ ಲೆಕ್ಕಾಚಾರ ಅಂತೇಳಿ ಅವರು ಹೆಚ್ಚು ಲೆಕ್ಕಾಚಾರಕ್ಕೆಲ್ಲ ಇಳಿಲಿಕ್ಕೆ ಹೋಗಲಿಲ್ಲ. ಗ್ರಹಚಾರಕ್ಕೆ ಕೊನೇರಿ ರಾಜಪುರಂ ವೈದ್ಯನಾಥ ಅಯ್ಯರವರ ಕಚೇರಿಗೆ ವಾಯ್ಲಿನಿಗೆ ಮಲೈಕೊಟ್ಟೆಯವರು ಬಾರದೇ ಇದ್ದದ್ದಕ್ಕೆ ರಾಜಮಾಣಿಕ್ಯಂ ಅವರನ್ನು ನೇಮಿಸಿದರು ಸಂಘಟಕರು. ಬಂತಲ್ಲ ವೈದ್ಯನಾಥ ಕೊನೇರಿ ರಾಜಪುರಂ ಅಂತೇಳಿ ಹೇಳಿದರೆ ಲೆಕ್ಕದ ಕಗ್ಗಂಟು. ಅವರ ಜೊತೆಗೆ ಈಗ ರಾಜಮಾಣಿಕ್ಯಂ ಅದೂ ಹೆಸರು ಮಾಡದೇ ಇದ್ದಂಥ ಪರಿಸ್ಥಿತಿಯಲ್ಲಿ ಈಗ ಕೂತ್ಕೊಳ್ಬೇಕು ಅಂತೇಳಿ ಹೇಳಿದರೆ ಅಂತ ಎಲ್ಲರಿಗಿಂತ ಇವರು ಆಗ್ಬೋದು, ಕೂತ್ಕೋ ಅಂತೇಳಿ ಇಲ್ಲದ ಲೆಕ್ಕಾಚಾರಗಳನ್ನೆಲ್ಲ ಮಾಡಿ ಹಾಕಿ ರಾಜಮಾಣಿಕ್ಯಂ ಕಕ್ಕಾವಿಕ್ಕಿಯಾಗಿ ಹೋದರು. ಇದು ಈ ಮ್ಯಾಥಮ್ಯಾಟಿಕ್ಸ್ ಬೇಕಾ ಸಂಗೀತಕ್ಕೆ? ಏನಿದು ಸಂಗೀತವಾ ಲೆಕ್ಕವಾ ಅಥವಾ ಇದು ಲೆಕ್ಕ ಸಂಗೀತವಾ ಅಂತ ಹೇಳುವಂಥ ಒಂದು ಜಿಜ್ಞಾಸೆ ರಾಜಮಾಣಿಕ್ಯಂಗೆ ಮೂಡಿದ್ದು ಸಹಜವಾಗಿಯೇ ಇತ್ತು. ಅದಕ್ಕೆ ಸರಿಯಾಗಿ ಅವರ ಮಾನಸಿಕ ಗುರು ತಿರುಕ್ಕೋಡಿಕಾವಲ್ ಕೃಷ್ಣಯ್ಯರವರು ಇದೇ ವೈದ್ಯನಾಥ ಅಯ್ಯರವರಿಗೆ ಕೊನೇರಿ ರಾಜಪುರಂನವರಿಗೆ ಹೀಗೆ ಲೆಕ್ಕಾಚಾರ ಮಾಡಿದಾಗ ಕೋಪ ಬಂದು ಅವರ ಬೋವನ್ನು ತೆಗೆದು ಬಿಸಾಡಿದ್ದಾರೆ. ಆ ಒಂದು ಲೈನನ್ನು ವಿ ಶ್ರೀರಾಮ್ ಅವರು ಬರೆದಿದ್ದಾರೆ, ಅದನ್ನು ಓದಿ ಹೇಳ್ತೇನೆ.
The chance was fraught with risks for Rajamanikam Pillai. For Vaidyanath Iyer was more a mathematician than a musician. And his performances bristled with impossible rhythmic complications. Even Tirukkodikaval Krishna Iyer was said to have thrown the bow of his own in despair after accompanying Iyer, remarking that the man ought to know that music was from the throat and not from the thigh. ಕೋಪದಲ್ಲಿ ತಿರುಕೋಡಿಕಾವಲು ಕೃಷ್ಣ ಅಯ್ಯರವರು ಕೊನೇರಿ ರಾಜಪುರಂನವರ ಸಂಗೀತಕ್ಕೆ ಮಾಡಿದ ರಿಮಾರ್ಕ್. ಈ ಮನುಷ್ಯರಿಗೆ ಗೊತ್ತಿರಬೇಕು ಸಂಗೀತ ಅಂತ ಹೇಳುವಂಥದ್ದು ಗಂಟ್ಲಲ್ಲಿ ಬರೋದು ಅಂತ, ತೊಡೆಯಿಂದ ಬರೋದಲ್ಲ ಅಂತ ಕೋಪ ಬಂದು ಈ ಮ್ಯಾಥಮ್ಯಾಟಿಕ್ಸನ್ನು ಕಂಡು ಸಿಟ್ಟು ಮಾಡಿ ಅವರ ಬೋವನ್ನು ತೆಗೆದು ಬಿಸಾಡಿದಾರಂತೆ. ಅದಕ್ಕೆ ಆದರ್ಶ ರಾಜಮಾಣಿಕ್ಯಂಗೆ ಆ ದಿವಸ ನೀರು ಕುಡಿಸಿಬಿಟ್ರು ಕೊನೇರಿ ರಾಜಪುರಂ. ಹಾಗಾಗಿ ಬೇಡ ಈ ಲೆಕ್ಕಾಚಾರ ಅಂಥೇಳಿ ಅವರು ಏನು ಬೇಕಾದರೂ ಮಾಡಲಿ, ನಾನಿನ್ನು ನನ್ನದೇ ದಾರಿ ನನಗೆ ಅಂತೇಳಿಕೊಂಡು ಸರ್ವಲಘುವಿನಲ್ಲಿಯೇ ಪ್ರಯೋಗ ಮಾಡ್ತಾ ಇದ್ರಂತೆ. ಇವರ ಮದುವೆ ಸಮಯಕ್ಕಾಗುವಾಗ ಕುಂಜಮ್ಮಾಳ್ ಅಂತ ಅವರ ಹೆಂಡತಿ ಹೆಸರು. ಅವರು ಮದುವೆ ಆದ ನಂತರ ಅವರು ಗರ್ಭಿಣಿ, ತಾಯಿ ಮನೆಗೆ ಹೋಗಿದ್ದಾರೆ. ಈ ಕಚೇರಿ ಆದ ಸಮಯ ಇವರು ಪೂರಾ ನಿರಾಶರಾಗಿ ಭಾರಿ ಕಷ್ಟದಕ್ಕೆ ಬಿದ್ದಿದ್ದಾರೆ. ರಾಜಮಾಣಿಕಂ ಕಚೇರಿಯಲ್ಲಿ ಬೇಜಾರಾಯಿತು, ನನಗೆ ಇವರೊಟ್ಟಿಗೆ ಸರಿಯಾಗಿ ನುಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ತುಂಬ ಬೇಸರ ಆಗಿದೆ. ಆದರೆ ಮುತ್ತಯ್ಯ ಭಾಗವತರವರಿಗೆ ಇವರ ಮೇಲೆ ವಿಶೇಷ ಪ್ರೀತಿ, ಕುಂಭಕೋಣಂ ರಾಜಮಾಣಿಕಂ ಪಿಳ್ಳೆ ಮೇಲೆ. ಅವರು ಒಂದು ಸಣ್ಣದೊಂದು ಹಾಸ್ಯದ ಚಟಾಕಿ ನಡೆಸಿದರು. ಏನಂದರೆ 4 ತಂತಿ ತಗೊಂಡು ಬಂದರು, ವಯಲಿನ್ಗೆ ತಂತಿ. ಅದು ಗಿಫ್ಟ್ ಕುಂಭಕೋಣಂ ರಾಜಮಾಣಿಕಂ ಪಿಳ್ಳೆಗೆ. ಅದು ಕೊನೇರಿ ರಾಜಪುರಂ ನಮಗೆ ಅವರಿಗೆ ವಯಲಿನ್ ನುಡಿಸಿದ್ದಲ್ವ, ಅದಕ್ಕೆ ಗಿಫ್ಟ್. ಅದರ ಜೊತೆಗೆ ಟೆಲಿಗ್ರಾಮ್ ಬಂದಿತ್ತು, ಅದು ಸಹ ತಂತಿಯೇ. ಆಗಿನ ತಮಿಳಿನಲ್ಲಿ ಸಹ ತಂತಿ ಅಂತ ಅದಕ್ಕೆ ಹೆಸರು. ಏನು ಅಂತ ಹೇಳಿದರೆ, ಕುಂಭಕೋಣಂ ರಾಜಮಾಣಿಕಂ ಪಿಳ್ಳೆಯ ಹೆಂಡತಿ ಹೆತ್ತಿದ್ದಾರೆ ಅಂತ ಹೇಳುವಂಥ ಸುದ್ದಿ. ಆ ಟೆಲಿಗ್ರಾಮನ್ನು ಮತ್ತು ಈ 4 ತಂತಿಗಳನ್ನು ಮುತ್ತಯ್ಯ ಭಾಗವತರವರು ಕಚೇರಿ ಆದ ಮೇಲೆ ರಾಜಮಾಣಿಕ್ಯಂ ಪಿಳ್ಳೆಗೆ ಗಿಫ್ಟಾಗಿ ಕೊಟ್ರಂತೆ. ಇವರಿಗೆ ತಂತಿ ನೋಡಿ ಖುಷಿ ಆಯಿತು. ವಯಲಿನ್ ತಂತಿಗಳು ಕೊಟ್ಟರು ನನಗೆ ಮುತ್ತಯ್ಯ ಭಾಗವತರಂತೆ. ಇದೆಂಥದ್ದು ಅಂತ. ಇದು ನಿನ್ನ ಹೆಂಡತಿ ಅಲ್ಲಿ ಹೆತ್ತಿದ್ದಾಳೆ ಅಂತ. ಅದಕ್ಕೆ ವಯಲಿನ್ ತಂತಿ 2 ಸಹ ತಂತಿಯೇ, ಅದು ಒಂದು ತಂತಿ ಇದು ಒಂದು ತಂತಿ, ನಿನಗೆ ಒಂದು ಪ್ರೆಸೆಂಟೇಷನ್ ಅಂತೇಳಿ ಹಾಗೆ ಹೇಳಿದ್ದು ಒಂದು ದಾಖಲಾಗಿದೆ. ರಾಜಮಾಣಿಕಂ ಪಿಳ್ಳೆ ಪೂಚಿಯವರಿಗೂ ಸಾಥಿ ಕೊಟ್ಟಿದ್ದಾರೆ. ಪೂಚಿ ಶ್ರೀನಿವಾಸ ಅಯ್ಯಂಗಾರ್ ಅವರು, ರಾಮನಾಥಪುರಂ ಶ್ರೀನಿವಾಸ ಅಯ್ಯಂಗಾರ್ ಅವರಿಗೂ ವಯಲಿನ್ ಸಾಥಿ ನೀಡಿದ್ದಾರೆ. ವಯಲಿನ್ ಅಂತೇಳಿ ಹೇಳಿದರೆ ಧರ್ಮಪತ್ನಿ ಇದ್ದಾಗೆ ಇರಬೇಕು ಅಂತೇಳಿ ಅವರೊಂದು ರೂಲ್ಸ್ ಮಾಡಿ ಹಾಕಿದವರು. ವೋಕಲಿಸ್ಟ್ ಏನು ಮಾಡ್ತಾನೋ ಅದನ್ನೇ ನುಡಿಸುವುದಲ್ಲ, ಗಂಡನನ್ನು ಅನುಸರಿಸಿಕೊಂಡು ಹೋಗುವಂಥ ಧರ್ಮಪತ್ನಿ ಅಂತ. ಹಾಗೆ ಪತ್ನಿ ಆಗಿರಬೇಕು ಅಂತೇಳಿ ಹೇಳಿಲ್ಲ ಅವರು ಧರ್ಮಪತ್ನಿ ಆಗಿರಬೇಕು ಅಂತೇಳಿ ಹೇಳಿದ್ದಾರೆ. ಒಂದು ಪತಿವ್ರತೆಯ ಧರ್ಮವನ್ನು ಅನುಸರಿಸುವಂತಹ ಪತ್ನಿಯಾಗಿರಬೇಕು ಅಂತ. ಹೀಗೆ ಪಿಳ್ಳೆಯವರು ಅವರ ವಯಲಿನ್ನಲ್ಲಿ ಅನುಸರಿಸಿಕೊಂಡು ಹೋಗುವಂತಹ ಒಂದು ಕ್ರಮವನ್ನು ಅನುಸರಿಸಿಕೊಂಡು ಬಂದಿದ್ದಾರೆ. ಈಗ ನೀವು ಕೇಳಿ, ಮಧುರೈ ಮಣಿ ಅಯ್ಯರವರ ಜೊತೆಗೆ ರಾಜಮಾಣಿಕ್ಯಂ ಪಿಳ್ಳೆಯವರು ಒಂದು ಬೇಗಡ ರಾಗದ ರಾಗಂ ತಾನಂ ಪಲ್ಲವಿಯಲ್ಲಿ ನುಡಿಸಿದಂಥ ನುಡಿಸಾಣಿಕೆಯಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಅವರು ಕೇವಲ ಮಧುರೈ ಮಣಿಯರು ಏನು ನುಡಿಸ್ತಾರೋ ಏನು ಹಾಡ್ತಾರೋ ಅದನ್ನೇ ನುಡಿಸ್ಕೊಂಡು ಹೋದದ್ದಲ್ಲ. ಅವರು ಹಾಡುವಾಗ ಇವರು ಸೈಲೆಂಟ್, ಆ ನಂತರ ಸ್ವಲ್ಪ ಬಾಲಂಗೋಚಿ ಹಾಗೆ ಒಂದಿಷ್ಟು
ಟೈಲ್ ಪೀಸ್ ಇನ್ ಸಪೋರ್ಟ್ ಆಫ್ ವಾಟ್ ಎವರ್ ದ ವೋಕಲಿಸ್ಟ್ ಸಿಂಗ್ಸ್. ಅದು ರಾಜಮಾಣಿಕ್ಯಂ ಅವರ ಒಂದು ಹೆಚ್ಚುಗಾರಿಕೆ. ಕೇಳಿ. ಏನು ಸ್ವಲ್ಪ ತೊಂದರೆ ಉಂಟು ಕಾಣ್ತದೆ, ನೋಡೋಣ. ಇದರಲ್ಲಿ ಅವರು ಸ್ವರ ಹಾಕುವಾಗ, ಕಲ್ಪನಾ ಸ್ವರ ಹಾಕುವಾಗ, ಕಲ್ಪನಾ ಸ್ವರ ಅವರು ಹಾಕುವಲ್ಲಿವರೆಗೂ ಸುಮ್ಮನಿರ್ತಾರೆ. ಆಮೇಲೆ ಅವರು ಎತ್ಕೊಳ್ಳೋದು. ಸುಮ್ಮನೆ ಅವ್ರ ಜೊತೆಗೆ ನುಡಿಸ್ತಾ ಹೋಗೋದಿಲ್ಲ. ಈಗ ಮತ್ತೊಮ್ಮೆ ಕೇಳಿ. ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಬಹುದು. ಹಾಗೆ ಅದರಲ್ಲಿ ಕುಂಭಕೋಣಂ ಅವರ ಫಾಲೋವಿಂಗ್ ಎಲ್ಲ ವೋಕಲಿಸ್ಟ್ಗಳಿಗೆ ತುಂಬ ಪ್ರಿಯ. ಯಾಕಂದರೆ ಅವರು ಉಪದ್ರ ಕೊಡೋದಿಲ್ಲ ಅಂತ. ಅವರು ಇಂಟರ್ವೆನ್ಷನ್ ಇಲ್ಲ, ಇಂಟರ್ಫಿಯರೆನ್ಸ್ ಇಲ್ಲ. ಹಾಡುಗಾರರಿಗೆ ಬೇಕಾದ್ದೇ ಅದು. ಅವರು ಫಾಲೋ ಮಾಡುವಾಗ ಅವರು ಕೊಡುವಂತಹ ಸ್ವರಗುಚ್ಛದ ಕೊನೆಯ ಸ್ವರವನ್ನು ಅವರು ಹಿಡಿದಿಟ್ಟು ಕೊಟ್ಟುಬಿಟ್ರೆ ವಾಯ್ಲಿನಿಸ್ಟ್ಗಳು ಮಾಡುವಂಥ ದೊಡ್ಡ ಉಪಕಾರ, ಮಹಾ ಉಪಕಾರ. ಅವರು ಗಾದಲ್ಲಿ ನಿಲ್ಲಿಸಿದರೆ ಅವರು ಸಹ ಗಾದಲ್ಲೇ ನಿಲ್ಲಿಸಬೇಕು. ಅದಕ್ಕಿಂತ ಮುಂಚೆ ಗಾಕ್ಕೆ ಬರುವಂಥ ಪ್ಲ್ಯಾನ್ ಮಾಡಬೇಕು ಮಾತ್ರ, ಇಲ್ಲಾಂದರೆ ಗಾದಲ್ಲಿ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಸೊ ಗಾದಲ್ಲಿ ನಿಲ್ಲಿಸಬೇಕು. ಮಾದಲ್ಲಿ ನಿಲ್ಲಿಸಿದರೆ ಮಾದಲ್ಲಿ ನಿಲ್ಲಿಸಬೇಕು. ನೀಯಲ್ಲಿ ಆದರೆ ನೀಯಲ್ಲಿ ನಿಲ್ಲಿಸಬೇಕು. ಆ ನೀಗೆ ಬಂದು ಲ್ಯಾಂಡ್ ಆದರೆ ವೋಕಲಿಸ್ಟಿಗೆ ಬಹಳ ಬಹಳ ಅನುಕೂಲ ಆಗ್ತದೆ. ತುಂಬ ಜನ ವಯಲಿನಿಸ್ಟ್ಗಳು, ಅಕಂಪನಿಸ್ಟ್ಗಳು ಇದನ್ನು ಮರೆತು ಬಿಟ್ಟಿದ್ದಾರೆ. ಇದರಿಂದಾಗಿ ವೋಕಲಿಸ್ಟ್ಗಳಿಗೆ ಮುಂದಿನ ಸಂಗತಿ ಮರೆತು ಹೋಗ್ತದೆ ಅಷ್ಟೇ. ಹಾಡುವಾಗ ಅವರಿಗೆ ಯಾವುದೋ ಒಂದು ಫ್ಲೋದಲ್ಲಿದ್ದರೆ ವಯಲಿನಿಸ್ಟ್ಗಳು ಮಾಡುವಂತಹ ಈ ಉಪದ್ರವದಿಂದ ತೊಂದರೆಯಿಂದ ಇಂಟಿಮಿಡೇಟ್ ಆಗಿ ವೋಕಲಿಸ್ಟ್ಗಳಿಗೆ ತೊಂದರೆ ಆಗ್ತದೆ. ಇದು ರಾಜಮಾಣಿಕ್ಯಂ ಪಿಳ್ಳೆಯವರು ಬೇಡ, ಹೀಗಾಗಬಾರ್ದು, ಅದು ಧರ್ಮಪತ್ನಿಯ ಹಾಗೆ ಫಾಲೋ ಹಾಕ್ಕೊಂಡು ಹೋಗಬೇಕು ಅಂತೇಳಿ ಹೇಳಿ ತೋರಿಸಿದವರು. ಒಂದು ಸಣ್ಣ ಕ್ಲಿಪ್ಪಿಂಗ್ ಕೇಳಿ. ಇದರಲ್ಲಿ ಕ್ಷೀರಸಾಗರ ಶಯನ ಅವರು ಹಾಡಿದ್ದು, ಅವರು ನುಡಿಸಿದ್ದುಂಟು. ಇದರಲ್ಲೊಂದು ಸೋಲೋ. ಇದರಲ್ಲಿ ಏನು ವಿಶೇಷ ಅಂತ ಮತ್ತೆ ಒಂಚೂರು ಮತ್ತೆ ಮಾತಾಡ್ತೀನಿ. ಫೇಡ್ ಮಾಡಿ. ಅದರಲ್ಲಿ ಒಂಥರದ ಕ್ಲಿಕ್ಸು ಇದೆ. ಒಂದು ಗಂಟು, ಸ್ವರದ ಒಂದು ಗಂಟನ್ನು ಹಾಕಿಬಿಟ್ಟು ಮತ್ತೆ ಆ ಗಮಕವನ್ನು ಮತ್ತೆ ಅದನ್ನು ಎಳೆಯುವುದು. ಇದೆಲ್ಲ ಈಗೆಲ್ಲ ಬಿಟ್ಟು ಹೋಗಿದೆ. ನಮ್ಮ ನುಡಿಸಾಣಿಕೆಯಲ್ಲಿ ಆಗಲಿ ಹಾಡುಗಾರಿಕೆಯಲ್ಲಿ ಆಗಲಿ ಹೀಗೆ ಮಾಡಿದರೆ ಜನ ನೆಗಡ್ತಾರೆ. ಈಗೆಲ್ಲ ಬಿಟ್ಟು ಹೋಗಿದೆ. ಈ ಥರದ ಶೈಲೀಕೃತ ನುಡಿಸಾಣಿಕೆ ಆಗಲಿ ಅಥವಾ ಹಾಡುಗಾರಿಕೆ ಆಗಲಿ ನಮ್ಮಲ್ಲಿ ಈಗ ಇಲ್ಲ. ಆದರೆ
ಆಗಿನ ಕಾಲದಲ್ಲಿ ಈ ಥರದ ಶೈಲಿ ಅವರು ಹುಟ್ಟಿಸಿ ತಕ್ಕೊಂಡು ಬಂದು ಇದೊಂದು ಶೈಲೀಕೃತ ಆಗಬೇಕು ಅಂತೇಳಿ ಮಾಡಿದ್ದ, ಹಾಗೆ ಮಾಡಿದ್ರಿಂದ ಅದು ಉಳಿದು ಹೋಯಿತು. ಸ್ವಲ್ಪ ಕೇಳಿ ಈಗ ಅದನ್ನೇ ಮುಂದುವರಿಕೆ ಭಾಗ. ಹಾಗೆ ಸಾಕು, ನನ್ನ ಉದ್ದೇಶವೇ ಅದಿತ್ತು, ಅದನ್ನು ನೀವು ಕೇಳಬೇಕು ಅಂತ. ಮಾಣಿಕ್ಯಂ ಪಿಳ್ಳೆಯವರು ತುಂಬ 78 RPM ಡಿಸ್ಕ್ಗಳನ್ನೆಲ್ಲ ಮಾಡಿದ್ದಾರೆ. ಅವರನ್ನು ಚಿತ್ರಾ ತಿರುನಾಳ್ ಅವರು ತ್ರಿವಾಂಕೂರು ರಾಜ ಆಸ್ಥಾನಕ್ಕೆ ಕರೆಸಿ ವಾಯ್ಲಿನ್ನು ನುಡಿಸಿ ಆದ ನಂತರ ಭಾಳ ಖುಷಿಯಾಗಿ, ಯಾಕಂದರೆ ಅಷ್ಟು ಚೆಂದ ನುಡಿಸೋರು ಯಾರು ಇರಲಿಲ್ಲ, ನಿಂಗೆ ಏನು ಬೇಕು ನೀನು ಕೇಳಿದ್ದು ಕೊಡ್ತೇನೆ ಅಂತ ಹೇಳಿದರು. ಏನು ಧೈರ್ಯ! ಮನುಷ್ಯನ ಆಸೆ ಏನೆಲ್ಲ ಆಗ್ಬೋದು ಅಂತ ಎಣಿಸೇ ಇರಲಿಲ್ಲ. ಚಿತ್ರಾ ತಿರುನಾಳ್ ಅವರು ನೀನು ಕೇಳಿದ್ದ ಬಹುಮಾನ ಕೊಡ್ತೇನೆ. ಇವ್ರು ಏನು ಕೇಳಿದ್ರು ಗೊತ್ತಾ? ನನಗೊಂದು ಆನೆ ಬೇಕು ಹೇಳಿದರು. ರಾಜಮಾಣಿಕ್ಯಂ ಪಿಳ್ಳೆ ಆನೆ ಕೇಳಿದ್ದು. ಆನೆ ಏನಕ್ಕೆ ಅಂದ. ಕುಂಭಕೋಣದ ಕುಂಬೇಶ್ವರರ ದೇವಸ್ಥಾನಕ್ಕೆ ಆನೆ ಇಲ್ಲ, ಅದಕ್ಕೊಂದು ಆನೆ ಬೇಕು, ನನಗೆ ಬೇಡ. ಇದ್ದುದರಲ್ಲಿ ಅತ್ಯ ಉನ್ನತ ಮಟ್ಟದ ಒಂದು ವರವನ್ನು ಕೇಳು ಅಂತ ಹೇಳಿದ್ದಾಗ ರಾಜಮಾಣಿಕ್ಯಂ ಪಿಳ್ಳೆ ರಾಜರ ಹತ್ರ ಕೇಳಿದ್ದು ಕುಂಬೇಶ್ವರರ ದೇವಸ್ಥಾನಕ್ಕೆ ಆನೆ. ಮಹಾರಾಜರು ಕುಂಬೇಶ್ವರ ದೇವಸ್ಥಾನಕ್ಕೆ ಆನೆ ಕಳಿಸಿಕೊಟ್ರಂತೆ. ಅದು ಇವರದ್ದು ಕಾಂಟ್ರಿಬ್ಯೂಷನ್. ತಮಿಳು ಚಳವಳಿ 1940s ಇದ್ದು ನಾನು ಪ್ರತಿ ಸಲವೂ ಹೇಳ್ತಾ ಇದ್ದೆ. ಇದರಲ್ಲಿಯೂ ಕೂಡ ರಾಜಮಾಣಿಕ್ಯಂ ಪಿಳ್ಳೆ ಅದರ ಪರವಾಗಿ ವಹಿಸಿ ಅಕಾಡೆಮಿಯ ವಿರುದ್ಧವಾಗಿ ಇದ್ದ ಹಾಗೆ ಆಗ್ತದೆ ತಮಿಳು ಇಸೈ ಸಂಗಮ್ಗೆ ಸೇರಿದರೆ. ಆದರೂ ಇವರ ಚಾಕಚಕ್ಯತೆಯಿಂದ ಮ್ಯೂಸಿಕ್ ಅಕಾಡೆಮಿಯವರೊಂದಿಗೂ ಸೌಹಾರ್ದದಲ್ಲಿಯೇ ಇದ್ದರಂತೆ. 1948ನಲ್ಲಿ ಸಂಗೀತ ಕಲಾನಿಧಿಯನ್ನು ಅವರಿಗೆ ಕೊಟ್ಟರು. ಇವರಿಗೆ ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾರೆ. MM ದಂಡಪಾಣಿ ದೇಶಿಗರ್ ಅಂತ ಬಹಳ ತಮಿಳು ಹಾಡುಗಳಲ್ಲಿ ಬಹಳ ಪ್ರಸಿದ್ಧ. ಮಾಯಾವರಂ ಗೋವಿಂದ ಸ್ವಾಮಿ ಪಿಳ್ಳೆ ಅಂತ ನಾನು ಹೇಳಿದೆ, ಮಾಲಾಯಿ ಕೊಟ್ಟೆಯಾರಲ್ಲ, ಅವರು ದೊಡ್ಡವರು. ಇವರು ಮಾಯಾವರಂ ಗೋವಿಂದ ಸ್ವಾಮಿ ಪಿಳ್ಳೆ ಇವರ ಶಿಷ್ಯ. ಆಮೇಲೆ ವಿರುದುನಗರ್ ಗಣಪತಿಯ ಪಿಳ್ಳೆ ಅಂತ ಮಧುರೈ ಸೋಮಸುಂದರಮ್ಮನ ಜೊತೆಗೆ ವಯಲಿನ್ ನುಡಿಸ್ತಾ ಇದ್ದರು, ಅವರು ಇವರ ಶಿಷ್ಯ. ಸಾವಿತ್ರಿ ಸತ್ಯಮೂರ್ತಿ ಇವರ ಶಿಷ್ಯೆ. ಅಭಿರಾಮ ಸುಂದರಿ ಇವರು ಬ್ರಹ್ಮದಮ್ಮನ ತಂಗಿ. ಇವರಿಗೆ ವಯಲಿನ್ ಹೇಳಿಕೊಡಬೇಕು ಅಂತೇಳಿ ಹೇಳಿಕೊಟ್ಟದ್ದೇ ದನಮ್ಮಾಳು. ಹಾಗಾಗಿ ರಾಜಮಾಣಿಕ್ಯಂ ಪಿಳ್ಳೆಯವರು ಅಭಿರಾಮ ಸುಂದರಿಗೆ ಸಹ ಹೇಳಿಕೊಟ್ಟಿದ್ದಾರೆ. ಆಮೇಲೆ ತುಂಬ ಜನ, ಸಿಕ್ಕಿಲ್ ಭಾಸ್ಕರನ್ನು ಇವರ ಶಿಷ್ಯ. ಹೀಗೆ ತುಂಬ ಜನರನ್ನು ಇವರು ತಯಾರು ಮಾಡಿದ್ದಾರೆ. ಚೌಡಯ್ಯ ಇವರಿಗಿಂತ ಹಿರಿಯರು, 4 ವರ್ಷ ದೊಡ್ಡವರು. ಚೌಡಯ್ಯನಿಗೆ ಏನು ಹೆಸರು ಅಂತ ಹೇಳಿದರೆ ಕರ್ನಾಟಕದವ ಅಂತ. ಇವರು 6 ಅಡಿ 2 ಇಂಚಿದ್ರೆ ನಮ್ಮ ಚೌಡಯ್ಯ 6 ಅಡಿ 1 ಇಂಚು 6 ಅಡಿ ಅಷ್ಟು. ಅವರು ದೊಡ್ಡ ಪರ್ಸನಾಲಿಟಿ. ಚೌಡಯ್ಯನ ಮೇಲೆ ಇವರು ನಿಜವಾಗಿ ಮತ್ಸರ ಮಾಡ್ಬೋದಿತ್ತು. ಯಾಕಂದರೆ ಅವರದೊಂದು ಪಿಕ್ಯೂಲಿಯರ್ ವಯಲಿನ್, ಅದಕ್ಕೆ ಜನ ಮರುಳಾಗಿ ಇವರಿಗಿಂತ ಜಾಸ್ತಿ ಜನ ಚೌಡಯ್ಯನಿಗೆ ಜನ ಸೇರ್ತಿದ್ರು. ಆದರೆ ರಾಜಮಾಣಿಕ್ಯಂ ಪಿಳ್ಳೆ ಹಾಗೆ ಮಾಡಲಿಲ್ಲ. ಅವರು ತುಂಬ ಅವರ ಹಿರಿಯರಾದಂಥ ಚೌಡಯ್ಯನಿಗೆ ಒಳ್ಳೆ ಮರ್ಯಾದೆ ಕೊಡ್ತಿದ್ರು. ಈ ಕುತ್ಸಿತ ಬುದ್ಧಿಯ ಜನರು, ಚೆಟ್ಟಿನಾಡಿನವರು, ಒಂದು ಸಲ ಈ ನಮ್ಮ ಊರಿನಲ್ಲಿ ಕೋಳಿಕಟ್ಟ ಅಂತ ಹೇಳ್ತಾರೆ, 2 ಹುಂಜಗಳನ್ನು ಕಾಲಿಗೆ ಕತ್ತಿ ಕಟ್ಟಿ ಬಿಡುವುದು, ನೋಡುವ ಯಾರು ಹುಷಾರು ಅಂತೇಳಿ. ಹಾಗೆ ಚೆಟ್ಟಿನಾಡಿನ ಜನರು ಒಂದು ಸಲ ಕುಂಭಕೋಣಂ ರಾಜಮಾಣಿಕ್ಯ ಪಿಳ್ಳೆ ಮತ್ತು ಚೌಡಯ್ಯನವರನ್ನು ಯಾರು ಹುಷಾರು ಅಂತೇಳಿ ನಮಗೆ ನೋಡಬೇಕು, ನೀವು ಎಷ್ಟು ಬೇಕಾದರೆ ನಿಮ್ಮದು ಸರ್ಕಸ್ ಮಾಡೋದಾದರೆ ಮಾಡಿ, ಒಂದು ನಮಗೆ ಯಾರು ಅಂತ ಗೊತ್ತಾಗಬೇಕು ಅಂತ
ಚೌಡಯ್ಯನ ಪರದಲ್ಲಿದ್ದವರು ಸ್ವಲ್ಪ ಕಡಿಮೆ, ಯಾಕಂದರೆ ಅದು ಇದ್ದದ್ದು ಚೆಟ್ಟಿನಾಡಿನಲ್ಲಿ. ಸೊ ಚೌಡಯ್ಯನವರೇ ಕರ್ಕೊಂಡು ಬರಬೇಕಷ್ಟೇ, ಅಲ್ಲಿ ಏನಾದರೂ ಜನರಿಗೆ ಜಯಕಾರ ಹಾಕಬೇಕಾದ್ರೆ. ರಾಜಮಾಣಿಕ್ಯಂ ಪಿಳ್ಳೆಯವರನ್ನು ನಿಮಗಿಂತ ದೊಡ್ಡವರು ಅಂತೇಳಿ ಹೇಳಿಸ್ಬೇಕು ಅಂತ ಹೇಳಿಕೊಂಡು ರಾಜಮಾಣಿಕ್ಯಂ ಪಿಳ್ಳೆಯವರ ಫಾಲೋವರ್ಸ್ಗಳು ಮಾಡಿದಂಥ ದುರ್ಬುದ್ಧಿ ಇದು. ಪಿಳ್ಳೆಯವರಿಗೆ ಗೊತ್ತಾಯಿತು, ಇದು ಏನೋ ದುರ್ಬುದ್ಧಿ ಮಾಡ್ತಾ ಇದ್ದಾರೆ ಜನ ಅಂತ. ನೀವು ಬರಬೇಕು, ಇದೊಂದು ಸ್ಪರ್ಧಾತ್ಮಕ ಕಚೇರಿ, ನೀವು ನುಡಿಸ್ಬೇಕು ಅಂತೇಳಿ ಪಿಳ್ಳೆಯವರ ಅಭಿಮಾನಿಗಳು ಹೇಳಿದರು. ಪಿಳ್ಳೆಯವರು ಹೇಳಿದರು, ಗೊತ್ತಾಯಿತು ಇದೇನೋ ಇವರದ್ದು ದುರ್ಬುದ್ಧಿ ಅಂತ. ನಂದು 2 ಕಂಡೀಷನ್ ಉಂಟು, 3 ಕಂಡೀಷನ್ ಉಂಟು. ಒಂದು, ವಿನ್ನರಿಗೆ 10,000 ರೂಪಾಯಿ ಕೊಡಬೇಕು. ಅವರು ಏನು ಹೇಳಿದರು ಅಂತ ಹೇಳಿದರೆ, ನಿಮಗೆ 5,000 ರೂಪಾಯಿ, ಅವರಿಗೆ 5,000 ರೂಪಾಯಿ ಕೊಡ್ತೇವೆ ಅಂತ ಹೇಳಿದರು. ಅದಾಗೋದಿಲ್ಲ, ವಿನ್ನರ್ ಯಾರಿದ್ದಾನೆ ಅವರಿಗೆ 10,000 ರೂಪಾಯಿ ಕೊಡಬೇಕು, ಆಚೆ ಅವನಿಗೆ ಕೊಡಲಿಕ್ಕೆ ಕೊಡುದು. ಒಂದು. ಎರಡನೇದು, ಸೋತವ ಮತ್ತು ಜನ್ಮಕ್ಕೆ ಚೆಟ್ಟಿನಾಡಿಗೆ ಬರಲಿಕ್ಕೆ ಕೊಡುದು. 3, ಚೆಟ್ಟಿನಾಡಿನ ಎಲ್ಲ ಮುಂದಿನ ಕಚೇರಿಗಳಿಗೆ ಈ ವಿನ್ನರ್ ಯಾರಿದ್ದಾನೆ ಅವನನ್ನೇ ವಯಲಿನಿಗೆ ನುಡಿಸ್ಬೇಕಲ್ಲದೆ ಬೇರೆ ಯಾರನ್ನು ಕರೆಸ್ಲಿಕ್ಕೆ ಕೊಡುದು. ಈ 3 ನನ್ನ ಕಂಡೀಷನ್ಗಳಿಗೆ ಒಪ್ತಿರಾದರೆ ನಾವಿಬ್ಬರೂ ಒಪ್ಪಿಕೊಂಡು ಬರ್ತೇವೆ. ಆಯಿತು, ಹಾಗಾದರೆ ನಾವು ಕೇಳಿ ಹೇಳ್ತೇವೆ ಅಂತ ಹೇಳಿರ್ತೇವೆ. ಇನ್ನು ಬರಬೇಕಷ್ಟೇ, ಅವರು ಹೋಗಿದ್ದಾರೆ ಕೇಳಿ ಹೇಳಲಿಕ್ಕೆ. ಹಾಗೆ ರಾಜಮಾಣಿಕ್ಯಂ ಪಿಳ್ಳೆಯವರು ಅಂಥ ಒಂದು ಸಜ್ಜನ ಅಂತ ನಾನು ಹೇಳಲಿಕ್ಕೆ ಹೊರಟದು. ಅವರಿಗಿಂತ ತುಂಬ ಜೂನಿಯರ್, 1901ರಲ್ಲಿ ಹುಟ್ಟಿದ್ದು ಪಾಪ ವೆಂಕಟರಾಮಯ್ಯ. ತುಂಬ ಅಂದರೆ ಒಂದು 2 ವರ್ಷ ಜೂನಿಯರ್ ಅಂತ ಇಟ್ಕೊಳ್ಳಿ. ಆದರೆ ಪಾಪ ವೆಂಕಟರಾಮಯ್ಯ ಅವರ ಕೈ ಬಹಳ ಸ್ಮೂತ್. ಮಲೈಕೊಟ್ಟಿ ಅವರ ಶಿಷ್ಯ ಅವರು. ಹಾಗಾಗಿ ಇವರಿಗೆ ತುಂಬ ಅವರ ಮೇಲೆ ಪ್ರೀತಿ, ರಾಜಮಾಣಿಕ್ಯಂ ಪಿಳ್ಳೆಯವರಿಗೆ. ಒಂದು ಸಲ ಕುಂಭಕೋಣಂಗೆ ಪಾಪ ವೆಂಕಟರಾಮಯ್ಯ ಅವರನ್ನು ನೀವು ಬರಬೇಕು ಅಂತ ಹೇಳಿದರು. ಅವರು ಮೂಲಕನಾಡು ಬ್ರಾಹ್ಮಣ ಪಾಪ ವೆಂಕಟರಾಮಯ್ಯ, ಇವರು ಪಿಳ್ಳೆ ಜಾತಿಯವರು. ಹಾಗಾಗಿ ಎಲ್ಲ ವೇದಘೋಷ ಮಾಡುವಂಥ ಬ್ರಾಹ್ಮಣರನ್ನೆಲ್ಲ ಕರೆಸಿ ರೈಲ್ವೆ ಸ್ಟೇಷನ್ಗೆ ಬರಲಿಕ್ಕೆ ಹೇಳಿ, ಕುಂಭಕೋಣಂನಲ್ಲಿ ಪೂರ್ಣ ಕುಂಭ ಸ್ವಾಗತ ಮಾಡಿ ಪಾಪ ವೆಂಕಟರಾಮಯ್ಯ ಅವರು ಪಾಪ, ಬರೀ ಪಾಪ, ನಮ್ಮ ಲೆಕ್ಕದಲ್ಲಿ ಹೇಳುವುದಾದರೆ ಇವರಷ್ಟು ಎತ್ತರದ ವ್ಯಕ್ತಿಯೂ ಅಲ್ಲ. ಒಂದು ಬಿಳಿ ವಸ್ತ್ರಧಾರಿ, ಹೀಗೆ ಒಂದು ಶಾಲೆ ಹಾಕ್ಕೊಂಡು, ಹೀಗೆ ಜುಬ್ಬ ಹಾಕ್ಕೊಂಡು ಬಂದವರು ರೈಲ್ವೆ ಸ್ಟೇಷನ್ನಲ್ಲಿ ಜನ ಜಂಗುಳಿ, ವಾದ್ಯಗಳು, ನಾಗಸ್ವರ, ತವಿಲ್ಕಾರರು, ಜನ, ವೇದಘೋಷ, ಇಡೀ ವೇದ ಹೇಳಿಬಿಟ್ಟು ಮೆರವಣಿಗೆಯಲ್ಲಿ ರೈಲ್ವೆ ಸ್ಟೇಷನ್ನಿಂದ ಪಾಪ ವೆಂಕಟರಾಮಯ್ಯ ಅವರನ್ನು ಕುಂಭಕೋಣಂ ರಾಜಮಾಣಿಕ್ಯಂ ಪಿಳ್ಳೆಯವರ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಅವರನ್ನು ಸೆಪರೇಟಾಗಿ ಕೂರಿಸಿ ಅವರಿಗೆ ಮರ್ಯಾದೆ ಮಾಡಿಸಿ ಊಟ ಹಾಕಿಸಿ, ಅದು ತೋರಿಸಿದ್ದು ಅವರ ಹಿರಿತನ ಮತ್ತು ಅವರ ಪ್ರೀತಿ. ಹಾಗಿದ್ದ ಒಂದು ಜನ ನಮ್ಮ ರಾಜಮಾಣಿಕ್ಯಂ ಪಿಳ್ಳೆ. ಇನ್ನೊಂದು ಬಹಳ ದೊಡ್ಡ ಸಂಗತಿ ಅಂತ ಹೇಳಿದರೆ, ಪಳನಿ ಸುಬ್ರಹ್ಮಣ್ಯ ಪಿಳ್ಳೈ. ಪಳನಿ ಸುಬ್ರಹ್ಮಣ್ಯ ಪಿಳ್ಳೈ ನಮ್ಮ ಮಾತಿನಲ್ಲಿ ಹೇಳುವುದಾದರೆ ಎಡಚ್ಚ, ಅಂದರೆ ಎಡಕೈಯಲ್ಲಿ ಮೃದಂಗ ನುಡಿಸಾಣಿಕೆ ಮಾಡುವವರು. ಆಗಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದರೆ, ಎಡಕೈಯವರು ಅದು ಅಪಶಕುನ ಅಂತ. ಹಾಗಾಗಿ ಈ ಬ್ರಾಹ್ಮಣರು, ವೋಕಲಿಸ್ಟ್ಗಳು ಪಳನಿಯವರನ್ನು ಅಷ್ಟಾಗಿ ಮಣೆ ಹಾಕಲಿಲ್ಲ. ರಾಜಮಾಣಿಕ್ಯಂ ಪಿಳ್ಳೆ ಹಾಗಲ್ಲ, ನನಗೆ ಪಳನಿಯವರೇ ಕೂತ್ಕೊಳ್ಬೇಕು ಅಂತ ಪಳನಿ ಸುಬ್ರಹ್ಮಣ್ಯ ಪಿಳ್ಳೆಯವರನ್ನೇ ಮೇಲಕ್ಕೆ ತರಿಸಿ ಇವರು ಮಾಡಿದಂಥ ಜೋಡಾಟ ಒಂದೆರಡಲ್ಲ. ಹಾಗೆ ಅಂತ ಪಾಲ್ಘಾಟ್ ಮಣಿಯರ ಮೇಲೆ ದ್ವೇಷ ಇಲ್ಲ. ಅಲೆತ್ತೂರಿಗೆ ಪಾಲ್ಘಾಟ್ ಮಣಿಯವರನ್ನು ಕರೆಸಿ ಫೇಮಸ್ ಮಾಡಿದವರೇ ರಾಜಮಾಣಿಕ್ಯಂ ಪಿಳ್ಳೆ. ಚಿಕ್ಕವರಿಗೆ ಎನ್ಕರೇಜ್ಮೆಂಟ್, ದೊಡ್ಡವರಿಗೆ ವಿನಯಶೀಲತೆ, ಸಜ್ಜನಿಕೆ, ಇದು ರಾಜಮಾಣಿಕ್ಯಂ ಪಿಳ್ಳೆಯವರ ಹೆಚ್ಚುಗಾರಿಕೆ. ಎಮ್ ಡಿ ರಾಮನಾಥನ್ ಒಂದು ಸಲ ಹೇಳಿದ್ರಂತೆ, ಇಂದ ಪಿಳ್ಳೆ ಪೆರಿಯ ಸ್ಥಿತಿಕ್ಕೆ ವರುವಾನ್ ಅಂತ. ಇಂಥ ಪಿಳ್ಳೆ
ನಿಜವಾಗಿಯೂ ಅತ್ಯಂತ ಹೆಚ್ಚಿನ ದೊಡ್ಡ ಗರಿಷ್ಠ ಮಟ್ಟಕ್ಕೆ ಬರ್ತಾರೆ ಅಂತ. ಹೀಗಿದ್ದರೆ, ಹೀಗಿರಬೇಕಿದ್ದರೆ ಜನ ಅಂತ. ಒಂದು ಸಲ ಒಂದು ಮಡ್ರಾಸ್ನಲ್ಲಿಯ ಕಚೇರಿ, 12 ವರ್ಷ TR ಮಹಾಲಿಂಗಂ ಅವರ ಕಚೇರಿ. ವಾಯಲಿನಿಗೆ ರಾಜಮಾಣಿಕ್ಯಂ ಪಿಳ್ಳೆ. ರಾಜಮಾಣಿಕ್ಯಂ ಪಿಳ್ಳೆ ಇಷ್ಟು ಎತ್ತರ, ಮಾಲಿ ಫುಟ್ ರೂಲರ್ನಷ್ಟು ಎತ್ತರ. 12 ವರ್ಷ ಆಗಲೇ ಹೆಸರು ಮಾಡಿ ಆಗಿದೆ ಮಾಲಿ. ಒಳಗೆ ಇವರಿಬ್ಬರದ್ದು ಕಚೇರಿ ಉಂಟು ಅಂತೇಳಿ ಕಂಡು ಪಳನಿ ಸುಬ್ರಹ್ಮಣ್ಯ ಪಿಳ್ಳೆಯ ಪಾಲ್ಘಾಟ್ ಮಣಿಯರೇ ಯಾರೋ ಮೃದಂಗಕ್ಕೆ. ಜನ ಜಂಗುಳಿ ಅಂತ ಹೇಳಿದರೆ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಕಿವಿಯಿಂದ ಕಿವಿಗೆ ಕೇಳಿ ಜನ ಬಂದು ಸೇರಿ, ನಾನು ಹೇಳಿದರೆ ನಂಬ್ತಿರದೆ ನಂಬಿ, ಬಿಟ್ಟರೆ ಬಿಡಿ, ಇಬ್ಬರಿಗೂ ಸಭಾಂಗಣದೊಳಗೆ ಹೋಗ್ಲಿಕ್ಕೆ ಆಗಲಿಲ್ಲ. ರಾಜಮಾಣಿಕ್ಯಂ ಪಿಳ್ಳೆಗೂ, ಇವ ಸಣ್ಣವ ಹುಡುಗ ಕೊಳಲು ಹಿಡ್ಕೊಂಡು ಹೀಗೆ ಮಾಡಿಕೊಂಡು ಇಷ್ಟು ಜನರ ಕಾಲಿನ ಎಡೆಯಿಂದ ಹೀಗೆ ತೂರಿಕೊಂಡು ಹೋಗುವುದು ಹೇಗೆ? ಏನಾಯಿತು ಗೊತ್ತಾ? ಮಾಲಿಯನ್ನು ಹೀಗೆ ತಕ್ಕೊಂಡು ಇಲ್ಲಿ ಕೂರಿಸಿದ್ರು. ರಾಜಮಾಣಿಕ್ಯಂ ಪಿಳ್ಳೆ ಹೆಗಲ ಮೇಲೆ ಕೂರಿಸಿ, ಆಗ ಏನೋ ಒಂದು ದೊಡ್ಡದು ದೇವರದ್ದು ಬಲಿ ಬರ್ತಾ ಉಂಟು ಅಂತ ಹೇಳುವಾಗ ಜನಗಳಿಗೆ ಕಂಡು, ಓ ಮಾಣಿಕ್ಯ ಪಿಳ್ಳೆ ಬಂದರು, ಪಿಳ್ಳೆ ಇದರ ಮೇಲೆ ಒಬ್ಬ ಪಿಳ್ಳೆ ಯಾರಿದ್ದಾನೆ, ಅವರನ್ನು ಹಿಡ್ಕೊಂಡು ಒಳಗೆ ಸಭಾಂಗಣಕ್ಕೆ ನಡೆದ್ರಂತೆ. ಆ ಸ್ಟೇಜ್ನಲ್ಲಿ ಆಮೇಲೆ ಕೂರಿಸಿಬಿಟ್ಟು ವಯಲಿನು ಮತ್ತು ಫ್ಲೂಟಿನ ಒಂದು ಕಚೇರಿಯ ಸೊಬಗನ್ನು ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ ಪುಸ್ತಕಗಳಲ್ಲೆಲ್ಲ. ಹೀಗೆ ಎಲ್ಲರ ಹತ್ರ ಬಹಳ ಒಳ್ಳೆಯದ್ನಲ್ಲಿ ಇದ್ದವರು ಪಿಳ್ಳೆ. ದೊಡ್ಡ ತಿಂಡಿ ಪೋತ, ಗೌರ್ಮಂಡ್ ಅಂತ ಹೇಳ್ತಾರೆ ಅದಕ್ಕೆ ಶಬ್ದ. ತಿಂಡಿ ಪೋತ ಒಂದು 12 ಇಡ್ಲಿ ಒಮ್ಮೆಗೆ ಬೇಕು, ಅಷ್ಟೇ ಎತ್ತರದ ರಾಶಿ ಮೊಳಗಾ ಪುಡಿ, ಚಟ್ನಿ ಪುಡಿ, ಮತ್ತು ಒಂದು ದೊಡ್ಡ ಚೊಂಬಿನಲ್ಲಿ ಕಾಫಿ. ಇದಿಷ್ಟು ಅವರ ಬೆಳಿಗ್ಗಿನ ಉಪಹಾರ. ಸಿಕ್ಕಾಪಟ್ಟೆ ಡಯಾಬಿಟಿಸ್ ಇದ್ದರೂ ಧಾರಾಳವಾಗಿ ಮಾತ್ರೆ ತಿಂತ, ಸ್ವೀಟನ್ನೆಲ್ಲ ಬೇಕಾದಷ್ಟು ತಿಂತಾ ಇದ್ದರಂತೆ ನಮ್ಮ ಪಿಳ್ಳೆಯವರು. ದೇವರ ಪೂಜೆ ಉಂಟು, ರಿವಾಜುಗಳುಂಟು, ದುರ್ಗಾ ನಮಸ್ಕಾರ, ನಾಗೇಶ್ವರ ಪೂಜೆ, ಗಣೇಶನ ಮೇಲೆ ಪೂಜೆ. ಎಷ್ಟು ಬೆಳಿಗ್ಗೆ ಅವರ ಮನೆ ಎದುರು ಗರುಡ ಹಾರ್ತಾ ಇರ್ತದೆ. ಗರುಡನನ್ನು ನೋಡಿದ ನಂತರವೇ ಅವರದು ಉಪಹಾರ. ಇಷ್ಟು ದೊಡ್ಡ ತಿಂಡಿ ಪೋತ ಆದರೂ ಕೂಡ ಗರುಡ ಕಾಣಿಸದೇ ಇದ್ದರೆ, ಗರುಡ ನೆಕ್ಸ್ಟ್ ಕಾಣಿಸುವಲ್ಲಿವರೆಗೂ, ನೆಕ್ಸ್ಟ್ ಡೇ ಆದರೆ ನೆಕ್ಸ್ಟ್ ಡೇ ತಿಂಡಿ ಇಲ್ಲ, ಊಟ ಇಲ್ಲ, ಏನೂ ಇಲ್ಲ. ಅಂಥ ಒಂದು ರೀತಿ ರಿವಾಜು ಅವರದು. ರಮಣ ಮಹರ್ಷಿಗಳ ಪರಮ ಭಕ್ತ ರಾಜಮಾಣಿಕ್ಯಂ ಪಿಳ್ಳೆ. ಅವರ ಒಂದು ವರ್ಚಸ್ಸಿಗೆ ಎಲ್ಲ ಸಂಗೀತಗಾರರು, GNB ಇರಲಿ, ಶಮ್ಮಂಗುಡಿ ಇರಲಿ, ಅರಿಯಾಕ್ಕುಡಿ ಇರಲಿ, ಅಥವಾ ಯಾರೇ, ಎಲ್ಲರೂ ರಾಜಮಾಣಿಕ್ಯಂ ಪಿಳ್ಳೆ ಬರೋದಾದರೆ ಸರಿ ಅಂತೇಳಿ ಒಪ್ಕೊಳ್ತಿದ್ರು. ಅಂಥ ಒಂದು ರಾಜಮಾಣಿಕ್ಯಂ ಪಿಳ್ಳೆಯವರು ಲಾಲ್ಗುಡಿ TN ಕೃಷ್ಣನ್ ಬರುವಾಗ ಕಣ್ಣು ಬಾಯಿ ಬಿಟ್ಟು ನೋಡಿದರು. ಓ ಮಕ್ಕಳಾ, ಹೀಗೂ ನುಡಿಸ್ತಿರಲ್ಲ, ನಮ್ಮ ಜೀವಮಾನದಲ್ಲಿ ನುಡಿಸ್ಲಿಕ್ಕೆ ಆಗದ್ದನ್ನೆಲ್ಲ ಇಷ್ಟು ಬೇಗನೆ ನುಡಿಸಿಬಿಟ್ರಾ ಅಂತ ಅವಾಕ್ಕಾಗಿ ನೋಡಿದ್ದಾರೆ. ಆಗ 1960 ನಾನಿನ್ನು ರಿಟೈರ್ ಆಗೋದು ಒಳ್ಳೆಯದು ಅಂತ. 1930 ಹುಟ್ಟಿದ್ದು ಲಾಲ್ಗುಡಿ, 28 ಹುಟ್ಟಿದ್ದು TN ಕೃಷ್ಣನ್. ಅವರಿಬ್ಬರು 28, 30, 32 ವರ್ಷಗಳ ಆಗುವಾಗ ಇನ್ನು ನಾನು ವಾಯ್ಲಿನ್ ನುಡಿಸಿದರೆ ನನಗೆ ತೊಂದರೆ ಅಂತ ಕಂಡಿತು ರಾಜಮಾಣಿಕ್ಯಂ ಪಿಳ್ಳೆಗೆ. ದ ಫ್ಯೂಚರ್ ಆಫ್ ವಯಲಿನ್ ಈಸ್ ವೆರಿ ಸೆಕ್ಯೂರ್ ಆನ್ ದ ಕಾನ್ಸರ್ಟ್ ಪ್ಲ್ಯಾಟ್ಫಾರ್ಮ್ ಅಂತೇಳಿ ಹೇಳಿ ಅವರು ನಿರ್ಗಮಿಸ್ತಾರೆ, ರಿಟೈರ್ ಆದರು. ಸೊ ಹಾಗಿದ್ದ ಒಂದು ಜನ, ಸಂಗೀತ ನಾಟಕ ಅಕಾಡೆಮಿ ಅವಾರ್ಡಿಯವರು 1970 ಜನವರಿ 1 ತೀರ್ಕೊಂಡ್ರು. ಹಾಗೆ ರಾಜಮಾಣಿಕ್ಯಂ ಪಿಳ್ಳೆಯವರ ಒಂದು ಸಣ್ಣ ಕತೆ. ಚೌಡಯ್ಯನವರ ಕತೆ ಹೇಳಲಿಕ್ಕೆ ಹೊರಟ್ರೆ ನನಗೆ 1-2 ದಿವಸ ಬೇಕು. ಯಾಕಂದರೆ ದ ಮೋಸ್ಟ್ ಹ್ಯೂಮರಸ್, ವೆರಿ ಲೈವ್ಲಿ ಎಂಟರ್ಪ್ರಿನರ್ ಆಫ್ ಶಾರ್ಟ್ ಟೆಂಪರ್,
ಆಫ್ ಶಾರ್ಟ್ ಟೆಂಪರ್. ಶಾರ್ಟ್ ಟೆಂಪರ್ಮೆಂಟ್, ಹ್ಯೂಮರಸ್ ಆಗಿದ್ದು ಶಾರ್ಟ್ ಟೆಂಪರ್ಮೆಂಟ್ ಹೇಗೆ ಅಂತ ಹೇಳಿದ್ರೆ, ಯಾವಾಗ ಹ್ಯೂಮರ್ ಆಗಿರಬೇಕೋ ಆಗ ಹ್ಯೂಮರ್ ಆಗದೇ ಇರ್ಬೋದು ಚೌಡಯ್ಯ. ಯಾವಾಗ ಶಾರ್ಟ್ ಟೆಂಪರ್ಮೆಂಟ್, ಯಾವಾಗ ಟೆಂಪರ್ಮೆಂಟ್ ಕಳ್ಕೊಳ್ಬಾರ್ದೋ ಆಗ ಟೆಂಪರ್ಮೆಂಟ್ ಜಾಸ್ತಿ ಬಂದು ಅನಾಹುತ ಆಗ್ಬೋದು. ಅನಾಹುತ ಆಗುವಂಥ ಸ್ಥಳದಲ್ಲಿ ಅವರು ಬೇರೆ ಟೆಂಪರ್ಮೆಂಟ್ ಪಡೆದ್ರು ಮಾಡಿದ್ರು. ಹೀಗಿದ್ದ ಒಂದು ವಿಚಿತ್ರವಾದಂಥ ಒಂದು ವ್ಯಕ್ತಿತ್ವ. ಆದರೆ ಲವ್ಡ್ ಬೈ ಆಲ್, ವಿದೌಟ್ ಕಾಸ್ಟ್, ಕ್ರೀಡ್, ರೀಜನ್. ಹೌದು, ಟಿ ಚೌಡಯ್ಯನೇ ಸರಿ. ತಿರುಮಲ ಕೂಡಲು ಟಿ ಚೌಡಯ್ಯ ಅಂತ ಅವರ ಹೆಸರು. ತಿರುಮಲ 3 ನದಿಗಳಿರುವಂಥದ್ದು: ಕಪಿಲಾ ನದಿ, ಕಾವೇರಿ ನದಿ ಮತ್ತು ಗುಪ್ತಗಾಮಿನಿಯಾದ ಸ್ಫಟಿಕ ಅಂತ 3 ನದಿಗಳಿರುವಂಥ ಸ್ಥಳ ಅದು ತಿರುಮಲ ಕೂಡಲು. ಅಲ್ಲಿ ಸುಂದರಮ್ಮ ಮತ್ತು ಅಗಸ್ತ್ಯ ಗೌಡರ ಮಗನಾಗಿ ಶಾಲೆಗೆ ಚೌಡಯ್ಯ ಹುಟ್ಟುತ್ತಾರೆ. ಶಾಲೆಗೆ ಹೋಗ್ತಾರೆ. ಏನು ಇಷ್ಟ ಇಲ್ಲ ಶಾಲೆಗೆ ಹೋಗಲಿಕ್ಕೆ. ಅಹೋಬಲಾಚಾರ್ ಅಂತ ಒಬ್ಬರು ಸ್ವಾಮಿ ಅಹೋಬಲಾಚಾರ್ ಅಂತೇಳಿ ಅವರ ಜೊತೆಗೆ ದೋಣಿಯಲ್ಲಿ ಹೋಗುವಾಗ ಹೀಗೆ ಮಾತಾಡ್ತಾ ಹೋಗ್ತಾರೆ. ಅವರು ನದಿಯನ್ನು ಕ್ರಾಸ್ ಮಾಡುವಾಗ ಅಹೋಬಲಾಚಾರ್ಯರಿಗೆ, ಅಯ್ಯೋ ಮಗುವೇ, ನಿನಗೆ ಇದು ಶಾಲೆ ಬೇಡ ಅಂತೇಳಿ ಕೈಯಲ್ಲಿದ್ದ ಚೀಲ ಪುಸ್ತಕ ಪೂರ ನದಿಗೆ ತೆಗೆದು ಬಿಸಾಡಿದರು. ಖುಷಿಯಾಯ್ತು ಹುಡುಗನಿಗೆ. ಹಬ್ಬ ಹೋಯ್ತಲ್ಲ ಇದೊಂದು ಅವಸ್ಥೆ ಅಂತೇಳಿ ಹೇಳಿ ಪಕ್ಕಣ್ಣ ಅಂತ ಅವರ ಕೈಯಿಂದ ಸಂಗೀತಾಭ್ಯಾಸ ಸ್ಟಾರ್ಟ್ ಮಾಡಲಿಕ್ಕೆ ಹೇಳಿದ್ರಂತೆ. ಹಾಗೆ ಪಕ್ಕಣ್ಣನಿಂದ ಅಭ್ಯಾಸ. ಇವನು ಬೇಗ ಕಲಿತಾ ಇದ್ದಾನೆ. ಪಕ್ಕಣ್ಣನಿಗೆ ಮತ್ಸರ ಶುರುವಾಯಿತು. ಮತ್ಸರ ಶುರುವಾಗಿ ಚೌಡಯ್ಯನ ಜೊತೆ ಜಗಳ. ಕಲಿಸಿಕೊಟ್ಟ ಗುರುವೇ ಚೌಡಯ್ಯನಿಗೆ ಅವನಿಗೆ ಸಂಗೀತ ಬರಬಾರದು ಅಂತೇಳಿ ಮಾಡಿಬಿಟ್ರು. ಚೌಡಯ್ಯ ಎದುರು ನಿಂತು ಪಕ್ಕಣ್ಣನಿಂದ ದೂರಾಗಿ ಬೇಡ ಸಂಗೀತ ಅಂತೇಳಿ ಹೇಳುವಾಗ ಆಗಷ್ಟೇ ಬಿಡಾರಂ ಕೃಷ್ಣಪ್ಪ ಮೈಸೂರಿನಲ್ಲಿ ಪ್ರವರ್ಧಮಾನಕ್ಕೆ ಬಂದಂಥ ಒಬ್ಬ ಪೂರ್ವ ವಿದ್ವಾಂಸ. 1910ರಲ್ಲಿ ತಿರುಮಲ ಕೂಡಲು ಚೌಡಯ್ಯ ಮತ್ತು ಬಿಡಾರಂ ಕೃಷ್ಣಪ್ಪನವರ ಭೇಟಿಯಾಗಿ ಕೃಷ್ಣಪ್ಪನವರೇ ಹೇಳಿದ್ರಂತೆ, ಈ ಹುಡುಗನ ಕೆಪಾಸಿಟಿ ನೋಡಿ, ನಾನು ಇವನನ್ನು ಶಿಷ್ಯನಾಗಿ ತಗೊಳ್ತೇನೆ ಅಂತ. ಹಾಗೆ ಚೌಡಯ್ಯನಿಗೆ ಪಾಠ ಶುರುವಾಯಿತು. ಬಿಡಾರಂ ಕೃಷ್ಣಪ್ಪ ಅಂತ ಹೇಳಿದರೆ ಅವರೇ ಕಬ್ಬಿಣದ ಕಡಲೆ. ಅವರ ಸಂಗೀತದ ಯಮ ಸಾಧನೆ ಅಂತೇಳಿದರೆ ಮನುಷ್ಯನಾದವ ಮಾಡಲಿಕ್ಕಿಲ್ಲ. ಹಾಗೊಂದು ಯಮ ಸಾಧನೆ. ಬೆಳಗಿಂದ ರಾತ್ರಿಯವರೆಗೆ ಸಹ ಅವರು ನೀರಿನಲ್ಲಿ ಮುಳುಗಿಕೊಂಡು ಸಂಗೀತ ಅಭ್ಯಾಸ ಮಾಡಿದವರಂತೆ ಅವರು. ಅಂತಹ ಮನುಷ್ಯ ಈ ಕೃಷ್ಣಪ್ಪನವರು. ಇವರ ಸ್ಟ್ರಿಕ್ಟ್ ರೆಜಿಮೆನ್ನಲ್ಲಿ ಬೆಳಿಗ್ಗೆ ಏಳಬೇಕು, ಯೋಗ ಮಾಡಬೇಕು, ಪ್ರಾಣಾಯಾಮ ಆಗಬೇಕು, ಆಮೇಲೆ ಸಂಗೀತಾಭ್ಯಾಸ ಆಗಬೇಕು. ಸಂಗೀತಾಭ್ಯಾಸ ಅಂದ್ರೇನು? 1 ವಾರಕ್ಕೆ ಒಂದೇ ರಾಗ, ಬೇರೆ ರಾಗ ಮುಟ್ಲಿಕ್ಕೆ ಕುಡ್ದು ಅದೇ ರಾಗ. ದಿವಸಕ್ಕೆ ಎಷ್ಟು ಪ್ರಾಕ್ಟೀಸು? 10 ಗಂಟೆಗಿಂತ ಕಡಿಮೆ ಆಗಲಿಕ್ಕೆ ಕುಡ್ದು 10 ಗಂಟೆ ಪ್ರಾಕ್ಟೀಸ್. ಚೌಡಯ್ಯ ಚಿಂದಿ ಚೀರು ಆಗಿ ಹೋದ. ನಾಡು ರಾತ್ರಿಯವರೆಗೆ ಸಹ ಬಿಡಲಿಕ್ಕಿಲ್ಲ ಅಂದರೆ ಬಿಡಲಿಕ್ಕಿಲ್ಲ. ಒಂದು ಸಲ ಕರಾರ ಪ್ರಿಯ ಹೇಳಿಕೊಟ್ಟಿದ್ದಾರೆ. ಹಾಗಾದರೆ ಹೇಳಿಕೊಟ್ಟ ನಂತರ ಮತ್ತೇನು? 1 ವಾರ ಕರಾರ ಪ್ರಿಯವೇ. ಹುಡುಗನಿಗೆ ಸಾಕಾಗಿ ಹೋಯಿತು. ಗುರುಗಳೆಲ್ಲೂ ಹೊರಗೆ ಹೋದ್ರು ಗೊತ್ತಾಯ್ತು. ಇವರು ಕರಾರ ಪ್ರಿಯ ಬಿಟ್ಟು ಬೇರೆ ಒಂದು ರಾಗ ಕೊಯ್ ಅಂತ ತೆಗೆದ್ರು. ಇವರು ಬಂದರು. ಓ ಹೌದಾ ಅಂತೇಳಿದ್ರೆ ಕಪಾಳಕ್ಕೆ ಮೋಕ್ಷ ಎತ್ತಿ ಹೋಗಿದ್ರು ಕೆಪ್ಪೆಗೆ. ಚೌಡಯ್ಯ 2 ಮಾತಾಡಲಿಲ್ಲ. ನಿನಗೆ ಬೇರೆ ರಾಗ ಅಷ್ಟು ಬೇಗ ಇದೆಲ್ಲ ಮಾಸ್ಟ್ರಿ ಬಂತ ನಿನಗೆ? ಕರಾರ ಪ್ರಿಯ ಸಾಕಾಯ್ತು, ನುಡಿಸಿ ಹೋಗಿದ್ರೆ. ಅದು ಚೆನ್ನಾಗಿ ನುಡಿಸಿದ ಹುಡುಗ, ಚೆನ್ನಾಗಿ ನುಡಿಸಿದ. ಹೊಗಳು ಅಂತಿಲ್ಲ. ಬಿಡಾರಂ ಕೃಷ್ಣಪ್ಪ ಹೊಗಳಲಿಕ್ಕಿಲ್ಲ. ಅವನ ಎದುರಿನಲ್ಲಿ ಹೊಗಳಬಾರ್ದು. ಅಯ್ಯೋ ಎಷ್ಟು ಚೆನ್ನಾಗಿ ನುಡಿಸಿದ, ನಾನು ಕೆಪ್ಪೆಗೆ ಹೊಡೆದೆ ಅಲ್ಲ ಅಂತ ಬೇಸರ. ಅದಷ್ಟು ಪ್ರೀತಿ ಆ ಮನುಷ್ಯನಿಗೆ, ಕೃಷ್ಣಪ್ಪನಿಗೆ. ಅಷ್ಟು ಆ ಥರ ಗುರು ಶಿಷ್ಯರ ಒಂದು ಬಾಂಧವ್ಯ ಹಾಗೆ ಮುಂದುವರಿತಾ ಹೋಯಿತು. 21 ವರ್ಷಕ್ಕಾಗುವಾಗ ಗುರುಗಳಿಗೆ ಪಕ್ಕವಾದ್ಯ ನುಡಿಸುವಷ್ಟು ಪ್ರಾವೀಣ್ಯತೆ ತಂದುಬಿಟ್ರು ಹುಡುಗನಿಗೆ, ಶಿಷ್ಯನಿಗೆ. ಗುರುಗಳಿಗೆ ಒಂದು ಸಲ ಕಚೇರಿ ಎಲ್ಲಿ? ಪ್ರಸನ್ನ ಸೀತಾರಾಮ ಮಂದಿರ, ಬಿಡಾರಂ ಕೃಷ್ಣಪ್ಪನವರದ್ದೇ ಮಂದಿರದಲ್ಲಿ ಗುರುಗಳಿಗೆ ಒಟ್ಟಿಗೆ ಪಕ್ಕವಾದ್ಯಕ್ಕೆ ಚೌಡಯ್ಯನವರು
ನುಡಿಸುವಾಗ ಒಂದು ಸಣ್ಣ ತಪ್ಪಾಗಿ ಹೋಯಿತು. ತಪ್ಪಾದದ್ದಕ್ಕೆ ಎತ್ತಿ ಸ್ಟೇಜಿನ ಮೇಲೆಯೇ ಚೌಡಯ್ಯನ ಕಪಾಳಕ್ಕೆ ಮೋಕ್ಷ ಸಿಕ್ಕಿತು. ಎಲ್ಲರೂ ಅಚ್ಚೊಚ್ಚೊಚ್ಚೊಚ್ಚೊಚ್ಚ ಅಂತ ಚೀರಿದಾಗ ಚೌಡಯ್ಯ ಚೀರಲಿಲ್ಲ. ಗುರುಪ್ರಸಾದ ಅಂತ ಸ್ವೀಕರಿಸಿದ. ಇದು ಒಬ್ಬ ಶಿಷ್ಯನ ಹೆಚ್ಚುಗಾರಿಕೆ. ಎಲ್ರಿಗೂ ಹಾಗಾದರೆ ಪೆಟ್ಟು ತಿನ್ನಬೇಕು ಅಂತ ನಾನೇನು ರೆಕಮೆಂಡ್ ಮಾಡ್ತಾ ಇಲ್ಲ. ಎಲ್ಲರೂ ಒಂದು ಸಲ ಪ್ರಸಾದ ಗುರುಪ್ರಸಾದ ಸ್ಟೇಜಿನಲ್ಲೇ ತಗೊಳ್ಳಿ ಅಂತ ನಾನೇನು ಹೇಳ್ತಾ ಇಲ್ಲ. ವಿನಯಶೀಲತೆ, ಗುರುವಿನ ಬಗ್ಗೆ ಇರುವಂಥ ಸರೆಂಡರಿಂಗ್ ಆ ಮಟ್ಟಕ್ಕೆ ಇದ್ದರೆ ಮಾತ್ರ ಚೌಡಯ್ಯನ ಮಟ್ಟಕ್ಕೆ ಏರ್ಲಿಕ್ಕೆ ಆಗಬಹುದು. ಹಾಗಾದರೆ ಸರಿ ಪೆಟ್ಟು ಕೊಟ್ಬಿಡು, ನಾಳೆ ನಾನು ಚೌಡಯ್ಯನಾಗಿ ಆಗ್ತೇನೋ ಅಂತೇಳಿ ಪೆಟ್ಟು ಮಾತ್ರ ತಿಂದು ಬೇರೆ ಉಳಿದದ್ದೆಲ್ಲ ಅದು ಮಾಡದೇ ಇದ್ದರೆ ಆಗಲಿಕ್ಕಿಲ್ಲ. ಅಂತೂ ಆ ಒಂದು ಚೌಡಯ್ಯ ಮತ್ತು ಕೃಷ್ಣಪ್ಪನವರ ನಡುವಿನ ಒಂದು ಬಂಧನ ಹಾಗೆ ಇತ್ತು. ಒಂದು ಸಲ ಇವರಿಗೆ ಹೋದಲ್ಲೆಲ್ಲ ಭಾರೀ ಶಿಫಾರಸ್ಸು ಬಹುಮಾನ. ಚೌಡಯ್ಯನವರಿಗೆ ಆ ಪದಕ ಈ ಪದಕ ಕೊಟ್ಟದ್ದು. ಪದಕಗಳನ್ನೆಲ್ಲ ಹಾಕಿಕೊಂಡು ಗುರುಗಳ ಎದುರಿನಲ್ಲಿ ಮಾಯ ಮಾಡೋಗಳು ಹೇಳ್ತಾ ಇದ್ದಾರೆ. ತುಳಸಿದಳ ಯಾವುದೋ ಒಂದು ಸಂಗತಿ ಅವರು ಹೇಳಿದಾಗ ಮಾಡೋದು ಬಿಟ್ಟು ಇವ್ರಿಗೆ ಇನ್ನೊಂದೇ ಕೊಯ್ ಅಂತೇಳಿ ಇನ್ನೊಂದು ಎಳೆದು ಬಿಟ್ರು. ತೆಗಿ ನಿನ್ನ ಪದಕ ಕೆಳಗಿಡಲ್ಲಿ, ನೀನು ಪದಕ ನೋಡಿಕೊಂಡು ನುಡಿಸ್ತಾ ಇದ್ಯಾ, ನಾನು ಹೇಳೋದನ್ನು ಕೇಳ್ದು ನುಡಿಸ್ತಾ ಇದ್ಯಾ, ತೆಗಿ ನಿಂದು ಅಂದರೆ ಮರು ಮಾತಿಲ್ಲದೆ ಪದಕ ತೆಗೆದು ಪೂರಕ ಇಷ್ಟು ರಾಶಿ ಹಾಕೊಂಡು ಬಂದಿದ್ದಾನೆ. ಎಲ್ಲ ರಾಶಿಗಳನ್ನೆಲ್ಲ ತೆಗೆದು ಕೆಳಗಿಟ್ಟು ಈಗ ನುಡಿಸು ಅಂತೇಳಿ ಕರೆಕ್ಟ್ ಬಂತು ಮಾಯಮಾಳಗಳದ ಸಂಗತಿ. ಹೀಗಿದ್ದ ಜನ. ಈ ವಾಯ್ಲಿನ್ನು 4 ತಂತಿ ನುಡಿಸುವಾಗ ಏನು ವಾಯ್ಸ್ ಇಲ್ಲ, ಅದಕ್ಕೆ ವಾಲ್ಯೂಮ್ ಇಲ್ಲ ಅಂತ ಭಾರಿ ಬೇಜಾರು ಎಲ್ಲರಿಗೂ. ಯಾಕಂದರೆ ಮೈಕ್ ಇಲ್ಲ, ಜನಗಳಿಗೆ ಕೇಳುವುದು ಹೇಗೆ ಅಂತ. ಮುರುಂಗಾಪುರಿ ಗೋಪಾಲಕೃಷ್ಣ ಅಯ್ಯರ್ ಅಂತ ಒಬ್ಬರಿದ್ದರು. ಅವರು ದೊಡ್ಡ ವಾಯ್ಲಿನಿಸ್ಟ್ ಆಗಿನ ಕಾಲದಲ್ಲಿ, ಹರಿಕತೆಗೆಲ್ಲ ನುಡಿಸ್ತಿದ್ರು. ಅವರು ವಾಯ್ಲಿನಿಗೊಂದು ಹಾರ್ನ್ ಇಡೋದು, ಅದು ಮೈಕ್ ಹಾರ್ನು ಅಂತ ಜೋರು ಕೇಳ್ತಾರೆ. ಇವರು ನುಡಿಸಿದರೆ ಅದಕ್ಕೆ ಹಾರ್ನ್ ಒಟ್ಟಿಗೆ, ಈ ವಾಯ್ಲಿನೊಟ್ಟಿಗೆ ಒಂದು ಹಾರ್ನು ಕೂಡ. ಅದು ಹರಿಕತೆಗೆಲ್ಲ ಅದಕ್ಕೆ ಕರೆಕ್ಟ್ ಕೇಳ್ತಿತ್ತು. ಹಾಗಾಗಿ ಗೋಪಾಲಕೃಷ್ಣ ಅಯ್ಯರು ಮುರುಂಗಾಪುರಿಯವರು ಭಾರಿ ಫೇಮಸ್ ಆಗಿದ್ದರು. ಇದನ್ನು ನೋಡಿದ್ದಾನೆ ಚೌಡಯ್ಯ. ಎಲ ನಾನು ಒಂದು ಇಂಥರ ಮಾಡಬೇಕಲ್ಲ, ಇಲ್ಲರಿ ನನ್ನದು ನುಡಿಸಾಣಿಕೆ ಯಾರಿಗೂ ಕೇಳೋದಿಲ್ಲ ಅಂತ ಆಗ್ತದಲ್ಲ ಅಂತ. ಹೀಗೇ ಮಾಡಿ 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 ಒಂದು ಡಿಸ್ಕವರ್ ಮಾಡಿದ. ಇನ್ನು 3 ತಂತಿ ಹಾಕಿದರು. 4 ತಂತಿಗೆ ಇರುವುದು, ಮತ್ತು 3 ತಂತಿಯಾಗಿ 7 ತಂತಿಯ ಪಿಟೀಲು ಇಷ್ಟು ದೊಡ್ಡದು. ಅದನ್ನು ನಿಮಗೆ ತೋರಿಸ್ತೇನೆ ಈಗ ನೋಡೋದಾದರೆ ನೋಡಿ. ಈ 7 ತಂತಿಯ ಚೌಡಯ್ಯನವರ 7 ತಂತಿಯ ಪಿಟೀಲು, ಅದರದ್ದೊಂದು ಚಿತ್ರ ನೋಡ್ಬೋದು. ರಾಮ ಲಲಿತ ಕಲಾ ಮಂದಿರದವರ ಲಲಿತ ಕಲಾ ತರಂಗಿಣಿ ಪುಸ್ತಕದಲ್ಲಿ ಪ್ರಕಟ ಆದದ್ದನ್ನು ಅವರ ಹತ್ರ ಕೇಳದೇನೆ ನಾನಿಲ್ಲಿ ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೇನೆ. ಅವರಿಗೆ ಸೌಜನ್ಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಒಂದು ಪಿಟೀಲನ್ನು ನೋಡಲಿಕ್ಕಾದರೂ ನಮಗೊಂದು ಅವಕಾಶ ಕೊಟ್ಟದ್ದು ಅವರಿಗೆ ಕೃತಜ್ಞತೆಗಳು. ಇದು ಪಿಟೀಲು ಚೌಡಯ್ಯನವರದ್ದು 7 ತಂತಿಯ ಪಿಟೀಲು. 7 ತಂತಿ ಹಾಕಿ ನುಡಿಸಿದರೆ ಅಗಾಧವಾದ ಶಬ್ದ ಜೋರು ಕೇಳ್ತದೆ. ಓ, ಇದು ಸಕ್ಸಸ್ಸೇ. ಆದರೆ ಮಡಿವಂತ ಜನಾಂಗದ ಎದುರಿನಲ್ಲಿ ನುಡಿಸೋದು ಹೇಗೆ ಕಷ್ಟ ಉಂಟು. ವೀಣೆ ಶೇಷಣ್ಣನವರ ಹತ್ರ ಹೇಳಿದರು ಚೌಡಯ್ಯ, ಶೇಷಣ್ಣವರೇ ಇದು ಅದ್ಭುತ ಇದೆ ಅಂತ. ಆದರೆ ನಮ್ಮ ಗುರುಗಳು ಕೇಳಲಿಕ್ಕಿಲ್ಲ. ಬೀಡಾರಂ ಕೃಷ್ಣಪ್ಪನವರು ಕಪಾಳಕ್ಕೆ ಮತ್ತೆ 2 ಬಿಗದಾರು ಅಂತ. ಚೆನ್ನಾಗಿದೆಯೋ ನುಡಿಸು. ಹೇಗೆ ನುಡಿಸೋದು ಹೇಗೆ ಅಂತ. ನಾನೇ ಅರೇಂಜ್ ಮಾಡ್ತೇನೆ ಕಣೋ, ನಮ್ಮ ನಮ್ಮ ಇದರೊಳಗೆ ಮನೆಯಲ್ಲಿ ಬಂದು ನೀನು ಕಚೇರಿ ಇಡ್ತೇನೆ, ಗುರುಗಳನ್ನು ಕರೆಸ್ತೇನೆ. ಅಯ್ಯೋ ಅವರು ಬೈದು ಬಿಟ್ರೆ ಹೆದರಬೇಡ ಕಣ, ನಾನಿದ್ದೀನಿ, ಏನು ಮಾಡಲ್ಲ ಅವರು. ಗುರುಗಳನ್ನು ಕರೆಸಿದರು. ಚೌಡಯ್ಯನವರ ಪಿಟೀಲು ವಾದನ ಶೇಷಣ್ಣನವರ ಮನೆಯಲ್ಲಿ ಬಂದರು. ಎಲ್ಲರೂ ಗುರುಗಳು ಬಂದರು. ಓಹೋ ಬರಬೇಕು, ಅವರಿಗೆ ನಮಸ್ಕಾರ ಮಾಡೋದೆಲ್ಲ ಆಯಿತು. ಇವರು ವೇದಿಕೆಗೆ ಹೋದರು, ಪಿಟೀಲು ತಗೊಂಡ್ರು. ಶೋಭಾ, ಇದೇನಿದು ಇಷ್ಟು, ಇದೇನು ವೀಣೆಯ ವೈಲಿನ ಇಷ್ಟು ತಂತಿ, 7 ತಂತಿ ಕಾಣ್ತಾ ಉಂಟು, ಏನೋ ಅದು ಅಂತ ಕೇಳಬೇಕು ಅಂತ ಎಣಿಸಿದ್ದು, ಹೇಳಲಿಕ್ಕೆ ಧೈರ್ಯ ಇಲ್ಲ. ಶೇಷಣ್ಣನವರ ಎದುರಿನಲ್ಲಿ ಮಾತನಾಡೋದಾ?
ಪುನಃ ಪುನಃ ನೋಡ್ತಾ ಇದ್ದಾರೆ, 7 ತಂತಿ. ಅದೇನು ಅದು? ಎಷ್ಟು ತಂತಿ ಇದೆ ಅದರಲ್ಲಿ? ಗುರುಗಳೇ, ಅದರಲ್ಲಿ 7 ತಂತಿ ಇದೆ, ನಾನೇ ಮಾಡಿದ್ದು. ಇವರ ಮುಖ ಗಂಟಿಕ್ಕಿತು, ಹೆದರಿಕೆ ಆಯಿತು. ಆದರೂ ಚೌಡಯ್ಯ ಧೀಮಂತ ಮತ್ತು ಧೀರವಂತ. 7 ತಂತಿಯ ಪಿಟೀಲಿನಲ್ಲಿ ನುಡಿಸಿದ್ದು. ಎಲ್ಲರೂ ಚಪ್ಪಾಳೆ ತಟ್ಟಿದರು. ಬರೋಬ್ಬರಿ ಜನ ಬಂದಿದ್ದಾರೆ. ಚಪ್ಪಾಳೆ ತಟ್ಟಿದ ಬಿಡಾರಂ ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಕಚೇರಿ ಆದ ಮೇಲೆ ಬಹಳ ಒಳ್ಳೆಯವರು ಗುರುಗಳು. ಕಣೋ, ಇದು ಏನು ಚೆನ್ನಾಗಿಲ್ಲ ಕಣೋ, ಇದು ಸರಿಯಾಗಲ್ಲ, ಇದು ಬೇಡ, ಇದು ನೀನು 4 ತಂತಿಯಲ್ಲಿ ನುಡಿಸಿದ್ದಿಲ್ಲ, ಬೇಡದು. ಶೇಷಣ್ಣನವರು ಅರ್ಧ ಮಧ್ಯ ಬಾಯಿ ಹಾಕಿ, ಅಣ್ಣ ಅದು ಎಲ್ರಿಗೂ ಜನ ನೋಡಿ ಏನು ಎಷ್ಟು ಚೆನ್ನಾಗಿ ಎಲ್ರಿಗೂ ಕೇಳಿಸ್ತದಲ್ಲ, ಯಾರಿಗೆ ಕೇಳಿಸಲ್ಲ, ಇಲ್ಲದ್ರೆ ಏನೋ ಸುಮ್ಮನೆ ಕೊಯ್ಯೋ ಅಂತ ಗುಣಗಿಸಿದಾಗೆ ಗೊಣಗಿದಾಗೆ ಕೇಳಿಸ್ತದೆ. ಇದು 7 ತಂತಿ ಹಾಕ್ಬಿಟ್ಟು ಇಷ್ಟು ಜನರಿಗೆ ಕೇಳ್ತಲ್ಲ, ಯಾಕೆ ಹಾಕ್ಬಾರ್ದು, ಅವನು ಎಷ್ಟು ಚೆನ್ನಾಗಿ ನುಡಿಸ್ದ ಅಂತ. ಬಿಡಾರಂ ಕೃಷ್ಣಪ್ಪನವರ ಬಾಯಿ ಕಟ್ಟಿ ಹೋಯಿತು. ವೀಣೆ ಶೇಷಣ್ಣನವರು ಇನ್ನು ಮಹಾರಾಜರ ನೆಕ್ಸ್ಟು ಅವರು ಮಹಾರಾಜರೇ ಆಗುವಷ್ಟರ ಮಟ್ಟಿಗೆ ಇನ್ಫ್ಲೂಯೆನ್ಷಿಯಲ್ ಜನ. ಅವರ ಇದರಲ್ಲಿ ಮಾತನಾಡೋದು ಹೇಗೆ? ಗುರುಗಳು ಬಾಯಿ ಮುಚ್ಚಿದ್ರು. ಚೌಡಯ್ಯ ಹಿಂದೆ ನೋಡಲಿಲ್ಲ. ಚೌಡಯ್ಯ ಬಿಕೇಮ್ ದ ಎಂಪರರ್ ಆನ್ ದ 7 ಸ್ಟ್ರಿಂಗ್ ವಯಲಿನ್. ಚೆಂಬಯ್ಯವರು ಬಂದರು. ಚೆಂಬಯ್ಯವರು, ಇದೇನಿದು 7 ತಂತಿ? ಚೆಂಬಯ್ಯವರದ್ದು ತಾಮ್ರದ ಕಂಚಿನ ಸ್ವರ, ಅದರ ಜೊತೆಗೆ ಇವರು ಕುಯ್ಯೋ ಅಂತ ಹೇಳಿದ್ರೆ ಇಷ್ಟರೊಳಗೆ ಕೇಳ್ತಿತ್ತ? ಇವತ್ತು 7 ತಂತಿಯ ಅವರು ಚೆಂಬಯ್ಯವರು ಏನು ಕೊಡ್ತಾರೆ ಅದಕ್ಕೆ ಅಷ್ಟೇ ಇಷ್ಟು ರಾಶಿ ಚೌಡಯ್ಯನವರದ್ದು. ಚಪ್ಪಾಳೆಯ ಮೇಲೆ ಚಪ್ಪಾಳೆ. ನೋಡಲಿಕ್ಕೂ ಭಾರಿ ಆಕರ್ಷಕ ವ್ಯಕ್ತಿತ್ವ ಚೌಡಯ್ಯನವರು. ಚೆಂಬಯ್ಯವರ ಜೊತೆಗೆ ಚೌಡಯ್ಯ ಮೆರೆದದ್ದು. ಮಹಾರಾಜಪುರಂ ವಿಶ್ವನಾಥಯ್ಯರವ್ರ ಹತ್ರ ಕಚೇರಿಗೆ ಆಗುವಾಗ ಇವರು 7 ತಂತಿಯ ಪಿಟೀಲು ಹಿಡ್ಕೊಂಡು ಹೋದರು. ಚೆನ್ನಾಗಿ ನುಡಿಸ್ತಾನೆ ಹುಡುಗ, ಗೊತ್ತಿತ್ತು ಇವರಿಗೆ. ಆದರೆ ಇವತ್ತು 7 ತಂತಿಯ ಪಿಟೀಲು ಅದು ತಮಿಳಲ್ಲಿ ಹೇಳಬೇಕು, ನನಗೆ ಅಷ್ಟು ಬರೋದಿಲ್ಲ. ಇದು ಆಚಾರ್ಯ ಕೊಟ್ಟಿಗೆಯಲ್ಲಿ ಕೂತಾಗ ಆಗ್ತದೆ. ಕಂಚು ತಾಮ್ರ ಹಿತ್ತಾಳೆ ಮಾಡುವ ಆಚಾರಿಗಳ ಕೊಟ್ಟಿಗೆ ಟಾಯ್ 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 ಅಂತ ಕೂಡ್ತಾರಲ್ಲ, ಆಗ ಒಂದು ಶಬ್ದ ಬರ್ತದಲ್ಲ. ನನಗೆ ಆಚಾರ್ಯ ಕೊಟ್ಟಿಗೆಯಲ್ಲಿ ಕೂತಾಗ ಆಗ್ತದೆ ಅಂತೇಳಿ ಮಹಾರಾಜ ಪರಮೇಶ್ವರನಾಥಯ್ಯರು ಹೇಳಿದ್ರಂತೆ. ಚೌಡಯ್ಯನವರ ವಯಲಿನ್ ಕೇಳಿ GNBಗೆ ಕೂತರು. ಮತ್ತೆ ಏನು GNB ಅವರು ಏನು ಹೇಳ್ತಾರೋ ಇವರು ಅಂತ ಎಳೆದದ್ದು. ಇವರಿಗೆ ಸೌಂಡಯ್ಯ ಅಂತ ಹೆಸರಿಟ್ರು. ಚೌಡಯ್ಯನವರಿಗೆ ಸೌಂಡಯ್ಯ ಅಂತ. ಸೌಂಡಯ್ಯ ಅಂತೇಳಿ ನಾನು ಹೇಳಿದಾಗ ಅದನ್ನು ನೆಗೆಟಿವ್ ಆಗಿ ತಗೊಳ್ಬೇಕಾದ್ದಿಲ್ಲ. ಅವರು ಖುಷಿಯಲ್ಲೇ ಹೇಳಿದ್ದಿರ್ಬೋದು. ಅದನ್ನೇ ಸ್ವಲ್ಪ ಸೌಂಡಯ್ಯ ಅಂತೇಳಿ ಹೇಳಿದರು ಅಂತೇಳಿ ನಾನು ಸ್ವಲ್ಪ ಅತಿರೇಕ ಮಾಡಿ ಅಧಿಕ ಪ್ರಸಂಗ ಮಾಡಿದರೆ ಅದು ನೆಗೆಟಿವ್ ರಿಮಾರ್ಕ್ ಆಗ್ತದೆ. ಸೌಂಡಯ್ಯ ಅಂತೇಳಿ ಒಳ್ಳೆಯದನ್ನೆಲ್ಲ ತಗೊಳ್ಬೋದು. ನಿಜವಾಗಲೂ ಒಳ್ಳೆಯ ಸೌಂಡು ಅಂತ. ಆಗ ಧ್ವನಿ ನಾದ ಇದು ಭಾರಿ ಸ್ಪಷ್ಟವಾಗಿ ಹೇಳಬೇಕು, ಜನಗಳಿಗೆ ತಿಳಿಸಬೇಕು ಅಂತ ಹೇಳಿದರೆ ಅದು ನಾದ ಅಂದರೆ ಎಂಥದ್ದು ಅಂತ ಜನ ಕೇಳ್ತಿದ್ರೇನೋ, ಧ್ವನಿ ಅಂದರೆ ಎಂಥದ್ದು ಅಂತ. ಸೌಂಡ್ ಅಂದರೆ ಎಲ್ರಿಗೂ ಅರ್ಥ ಆಗ್ತದೆ. ಮತ್ತು ತಮಿಳಿನಲ್ಲಿ ನೋಡಿ, ಈಗ 10 ತಮಿಳು ಶಬ್ದ ಇದ್ದರೆ ಅದರಲ್ಲಿ 5 ಇಂಗ್ಲೀಷ್ ಶಬ್ದವೇ ಮಾತನಾಡೋದು. ಅದು ಹಿಂದಿನಿಂದಲೂ ಬಂದದ್ದು. ಅವರು ಪೂರ್ತಿ ತಮಿಳಾಗಿ ಮಾತನಾಡೋರ ಸಂಖ್ಯೆ ತುಂಬ ಕಡಿಮೆ ಇದೆ. ಆಗಲೇ ಹಾಗೆ ಸೌಂಡು ಏನು ಸೌಂಡ್ ಇದು, ಆಹಾ ಸೌಂಡೇ ಅಂತ. ಸೌಂಡ್ ಅಂದರೆ ಧ್ವನಿ ನಾದ ಅಂತೇಳಿ ಅರ್ಥ. ಸೌಂಡಯ್ಯ ಅಂತ ಹೆಸರಿಟ್ರು. GNB ಅವರು ಕರೆದದ್ದು ಚೌಡಯ್ಯನವರಿಗೆ. CS ಕೃಷ್ಣ ಅಯ್ಯರ್ ಅಂತ ಒಬ್ಬರು ಇದ್ದಾರೆ, ದೊಡ್ಡ ವಕೀಲರು, ಮತ್ತು ಒನ್ ಆಫ್ ದ ವೆರಿ ಕೀ ರೋಲ್ಸ್ ಇನ್ ಮ್ಯೂಸಿಕ್ ಅಕಾಡೆಮಿ. ಇವರಿಗೆ ಚೆನ್ನೈಗೆ ಚೌಡಯ್ಯ ಬಂದದ್ದೇ ಅಷ್ಟಿಷ್ಟ ಇಲ್ಲ. ಒಂದು ಕರ್ನಾಟಕದವ, ಮತ್ತು ತುಂಬ ಏನು ಎಲ್ರಿಗೂ ಇವನು ಬೇಕು. ಆ ನುಡಿಸೋದೆಲ್ಲ ಅಧಿಕ ಪ್ರಸಂಗ, ಬೇಡ ಅದೆಲ್ಲ ನುಡಿಸೋದು. ಏನು ವೋಕಲಿಸ್ಟ್ ನುಡಿಸ್ತಾನೋ ಅಷ್ಟು ನುಡಿಸಿದ್ರೆ ಸಾಲದ, ಅವಂದು ಒಂದು ಹೆಚ್ಚುಗಾರಿಕೆ ಯಾಕೆ ಅಂತ ಹೇಳುವಂಥ ಒಂದು ರಿಮಾರ್ಕ್ ಚೌಡಯ್ಯನವರ ಮೇಲೆ. ಆದರೆ ಜನಗಳಿಗೆ
ಅರಿಯಾಕುಡಿಯವರ ಜೊತೆ ಆಗಲಿ, ಚೆಂಬಯ್ಯವರ ಜೊತೆ ಆಗಲಿ, ವಿಶ್ವನಾಥಯ್ಯರ ಜೊತೆ ಆಗಲಿ, ಮುಸುರಿಯವರ ಜೊತೆ ಆಗಲಿ, ಚೌಡಯ್ಯ ಕೂತರು ಅಂತೇಳಿ ಹೇಳಿದರೆ ಆಡಿಯನ್ಸ್ ಪ್ಯಾಕ್ ಫುಲ್. ಹಾಗಾಗಿ ಕೂಟ ಬರ್ತದೆ ಅಂತೇಳಿದ ಕೂಡಲೇ ಉಳಿದವರು ಸಂಘಟಕರು ಸಹ ಸ್ವಲ್ಪ ಬಾಯಿ ಮುಚ್ಚಿ ಕೂತ್ಕೊಳ್ತಾರೆ. ಹಾಗೆ ಜನ ಬರ್ತಾರೆ ಅಂತ ಆದದ್ರಿಂದ ಚೌಡಯ್ಯನ ಜನ ಮಾನ್ಯತೆಯನ್ನು ನೋಡಿ ಇವರ 7 ತಂತಿಯ ಪಿಟೀಲನ್ನು ಸಹಿಸಿದರು. ಚೆನ್ನೈಯವರು ಮಣೆ ಹಾಕಿದರು. ಚೌಡಯ್ಯ ಬರುವಾಗಲೂ ಅಷ್ಟೇ ಅವರ ರಾಜ ಗಾಂಭೀರ್ಯದ ಎದುರಿನಲ್ಲಿ ಯಾರಿಗೆ ಅವರನ್ನು ಎಷ್ಟು ದೂಷಿಸಿದರೂ ಜನಮಾನ್ಯತೆ ಇದ್ದದ್ರ ಎಡೆಯಲ್ಲಿ ಅವರನ್ನು ಕೆಳಗಿಡ್ಲಿಕ್ಕೆ ಆಗಲೇ ಇಲ್ಲ. ಜನಗಳಿಗೆ ಚೌಡಯ್ಯ ಬೇಕು. ಅರಿಯಾಕುಡಿ ಅವರಿಗೆ ಬಾಲಕೃಷ್ಣ ಅಯ್ಯರ್ ಅಂತೇಳಿ ಹೇಳುವವರು ಯಾವಾಗಲೂ ವಯಲಿನ್ ನುಡಿಸ್ತಿದ್ದವರು. ಅವರು ಚೌಡಯ್ಯನವರನ್ನು ಹಾಕಿದರು. ಆ ನಂತರ ಅರಿಯಾಕುಡಿಯ ಕಚೇರಿಗೆ ಜನ ಅಂತೇಳಿ ಹೇಳಿದರೆ ಎಡೆಬಿಡದೆ ಜನ ಸಂದಣಿ ಬರಲಿಕ್ಕೆ ಶುರುವಾಯಿತು. ತೊಂಡೈ ಮಂಡಲಂ ಅಂತೇಳಿ ಒಂದು ಸಭಾ ಅಲ್ಲಿದೆ ಮೆಡ್ರಾಸ್ನಲ್ಲಿ. ಅವರಲ್ಲಿ ವೆರಿ ಲರ್ನೆಡ್ ಸ್ಕಾಲರ್ಸೇ ಇರೋದು ಆ ಇಡೀ ಸಭಾದ ಮೆಂಬರ್ಸ್ಗಳೆಲ್ಲ. ವೆರಿ ಲರ್ನೆಡ್. ತಾಳದಲ್ಲಿ ಒಂದು ಚೂರು ತಪ್ಪಿದರೆ ಅವರು ಹೋಯ್ತಲ್ಲ ಅಂತೇಳಿ ಹೇಳುವಷ್ಟರ ಮಟ್ಟಿನ ತೂಕದ ಜನಗಳು ಅಲ್ಲಿ ಆಡಿಯನ್ಸ್. ತೊಂಡೈ ಮಂಡಲಂ ಸಭಾದವರು ಕೊನೇರಿ ರಾಜಪುರಂ ವೈದ್ಯನಾಥ ಅಯ್ಯರವರ ಕಚೇರಿಗೆ ಯಾರೋ ಒಬ್ಬರು ಮೃದಂಗ, ದೊಡ್ಡ ಫೇಮಸ್ ಮೃದಂಗದವರನ್ನು, ಯಾರು ಅಂತ ಗೊತ್ತಿಲ್ಲ, ಹೆಸರು ಯಾರಲ್ಲೇ ಬರೀಲಿಲ್ಲ, ಯಾವ ಪುಸ್ತಕದಲ್ಲಿ ಬರೀಲಿಲ್ಲ, ಮೃದಂಗದವರನ್ನು ಕರೆಸಿದ್ರಂತೆ. ಆ ಮೃದಂಗದವರು ಗ್ರಾಚಾರಕ್ಕೆ ಒಂದು ತಪ್ಪಿದ್ರು. ಜನ ಏನು ನುಡಿಸ್ತಾ ಇದ್ದೀನಿ ಜನ ಗಲಾಟೆ ಎಬ್ಬಿಸ್ಬಿಟ್ರು. ಕಡೆಗೆ ಅಯ್ಯೋ ನೀವು ಕೊನೆರಿ ರಾಜಪುರಂಗೆ ಮರ್ಯಾದೆ ತೆಗೆದುಬಿಟ್ಟಿಯಲ್ಲ, ನೀನು ಬೆಂಚಿನ ಮೇಲೆ ನಿಲ್ಲು. ಅಲ್ಲಿದ್ದ ಡೆಸ್ಕನ್ನು ಅಲ್ಲಿ ಎದುರು ತಂದಿಟ್ಬಿಟ್ಟು ಆ ಮೃದಂಗಿಷ್ಟನ್ನು ಬೆಂಚಿನ ಮೇಲೆ ನಿಲ್ಲಿಸಿದ್ದು. ನೀನು ಮಾಡಿದ ತಪ್ಪಿಗೆ ಶಾಲೆಯಲ್ಲಿ ಬೆಂಚಿನ ಮೇಲೆ ನಿಲ್ಲಿಸೋದಿಲ್ವಾ, ಡೆಸ್ಕಿನ ಮೇಲೆ ನಿಲ್ಲಿಸೋದಿಲ್ವಾ? ಹಾಗೆ ಮಾಡಿದ ಸಭಾದಲ್ಲಿ ಚೌಡಯ್ಯ ಮೆರೆದಿದ್ದಾರೆ, ತಪ್ಪಿದ್ದಾರೆ ಕೂಡ. ತಪ್ಪಿದರೂ ಕೂಡ ಚೌಡಯ್ಯನಿಗೆ ಶಿಕ್ಷೆ ವಿಧಿಸಲಿಲ್ಲ ಜನ. ಯಾಕಂದರೆ ಅವರಿಗೆ ಒಂದು ಅತ್ಯದ್ಭುತವಾದಂಥ ಒಂದು ಇಂಟ್ಯೂಷನ್ ಇತ್ತು. ಹಾಡು ಏನು ಮಾಡ್ತಾನೆ ಅದನ್ನು ಹಾಗೆ ರಿಪ್ರೊಡ್ಯೂಸ್ ಮಾಡುವಂಥ ಒಂದು ಫೋಟೋಗ್ರಾಫಿಕ್ ಮೆಮರಿ, ಅದನ್ನು ಹಾಗೆ ನುಡಿಸ್ತಿದ್ರು. ಒಂದು ಸಲ ಅಲೆತ್ತೂರು ಸುಬ್ರಹ್ಮಣ್ಯ ಅಯ್ಯರ್ ಮತ್ತು ಶ್ರೀನಿವಾಸ ಅಯ್ಯರವರ ಕಚೇರಿಗೆ ಇವರು ಚೌಡಯ್ಯನವರು, ಇವರಿಗೆ ಸಹ ಲೆಕ್ಕಾಚಾರ ಅಷ್ಟಕ್ಕಷ್ಟೇ. ಚೌಡಯ್ಯನವರಿಗೆ ಇಷ್ಟ ಇಲ್ಲ. ಆದರೆ ಆಯಿತು ಅಂತ, ಅಯ್ಯೋ ಇನ್ನು ಇವರು ಅಲೆತ್ತೂರು ಬ್ರದರ್ಸ್ಗಳೊಟ್ಟಿಗೆ ನುಡಿಸ್ಬೇಕಲ್ಲ ಅಂತ ಹೇಳ್ಕೊಂಡು ಸ್ವಲ್ಪ ಹೆದರಿ ಹೋಗಿದ್ದಾರೆ. ಅವರನ್ನು ಕರೆಸಿ, ಊಟಕ್ಕೆಲ್ಲ ಕರೆಸಿ, ಕಾಫಿ ತಿಂಡಿಗೆ ಹೋಗುವ ಅಂತೇಳೆಲ್ಲ ಹೇಳಿ, ಯಾವುದು ತಾಳ ಎಂತ ಹೇಗೆ ಅಂತೇಳೆಲ್ಲ ಕೇಳಿ, ಅದರದ್ದು ಎಡುಪಲ್ಲಿ ಎಲ್ಲಿ, ಅರುದಿ ಎಲ್ಲಿ ಅಂತೇಳೆಲ್ಲ ಕೇಳಿ ಎಲ್ಲ ಮಾಡಿದ್ದಾರೆ. ಇದು ಇವತ್ತು ನಾನು ನುಡಿಸಿದ ಹಾಗೆ ಇದು ಆಗಲಿಕ್ಕಿಲ್ಲ ನನ್ನ ಕೈಯಿಂದ ಅಂತೇಳಿ ಇವರಿಗೆ ಗೊತ್ತಾಗಿದೆ. ಆಗಲಿ ಕಚೇರಿ ಸ್ಟಾರ್ಟ್ ಆಯಿತು. ನುಡಿಸಿದ್ರು. ಅವರು ಏನು ಮಾಡಿದ್ರು ಹಾಗೆ ನುಡಿಸಿದ್ದಾರೆ. ತಾಳ ಹೇಗಾದರೂ ಹಾಕ್ಲಿಕ್ಕಿಲ್ವೇ, ಅವರ ತಾಳ ನೋಡಿಕೊಂಡೇ ನುಡಿಸೋದಲ್ವಾ, ಮಾಡಿದ್ದಾರೆ. ಅವರು ಏನು ಮಾಡಿದ್ರು ಅದು ಮಾಡಿದರು. ವಾವ್, ಶಾಬಾಷ್ ಅಂತ ಅಲೆತ್ತೂರವರು ಶಾಬಾಸ್ ಕೊಟ್ಟಿದ್ದಾರೆ. ಕೆಳಗಿಳಿದು ಬಂದ ನಂತರ ಒಬ್ಬರು ಕೇಳಿದ್ರಂತೆ, ಹೇಗಾಯಿತು ಅಂತ. ಎಂಥದ್ದು ಗೊತ್ತಿಲ್ಲ, ಒಟ್ಟಿನಲ್ಲಿ ನುಡಿಸಿದೆ, ಸರಿ ಆಯ್ತಾ? ಪ್ರಮಾದ. ಕನ್ನಡದಲ್ಲಿ ಪ್ರಮಾದ ಅಂತೇಳಿದರೆ ತಪ್ಪು ಅಂತ ಅರ್ಥ, ದೊಡ್ಡ ತಪ್ಪಾಯಿತು ಅಂತ ಅರ್ಥ. ತಮಿಳಿನಲ್ಲಿ ಪ್ರಮಾದ ವಾರ್ಷಿಕ ಅಂತ ಹೇಳಿದ್ರೆ ಅಯ್ಯೋ ಭಯಂಕರ ಅದ್ಭುತವಾಗಿ ನುಡಿಸಿದ ಅಂತ. ಹಾಗಾಗಿ ಪ್ರಮಾದ ಅಂತ ಹೇಳಿದಾಗ ಒಳ್ಳೆಯದಾಗಿದೆ ಅಂತೇಳಿಯೇ ತಿಳ್ಕೊಂಡು ಚೌಡಯ್ಯ ಕೆಳಗಿಳಿದು ಬಂದರು. ಮರು ದಿವಸ ಮೈಸೂರಿನಲ್ಲಿ ಕಚೇರಿ. ಚೌಡಯ್ಯನವರಿದ್ದಾರೆ ಅಂತ ಹೇಳಿಕೊಂಡು ಅದೇ ಅಭಿಮಾನಿ ಮೈಸೂರಿಗೆ ಸಹ ಬಂದಿದ್ದಾರೆ. ಮೈಸೂರಿನಲ್ಲಿ ಪ್ರಸನ್ನ ಸೀತಾರಾಮ ಮಂದಿರದಲ್ಲಿ ಚೌಡಯ್ಯನವರು ಸಂಗೀತ ಕಚೇರಿ ಕೇಳಲಿಕ್ಕೆ ಬಂದದ್ದು, ಯಾರ್ದೋ ಒಬ್ಬರದ್ದು. ಆ ಅಭಿಮಾನಿಯು ಬಂದಿದ್ದಾನೆ. ಚೌಡಯ್ಯನ ಪಕ್ಕದಲ್ಲೇ ಬಂದು ಕೂತ. ನಿನ್ನೆ ಸಹ ನಾನು ನಿಮ್ಮ ಅಭಿಮಾನಿ ಅಲ್ವ, ಆದ ಕಾರಣ ಇವತ್ತು ಮೂಸಿಕೊಂಡು ಸ್ವಲ್ಪ ಇಲ್ಲೇ ಕೂತ್ಕೊಳ್ತೇನೆ ಅಂತ ಅಲ್ಲೇ ಕೂತ. ಚೌಡಯ್ಯನವರು ಇವರು
ಚೌಡಯ್ಯನವರು ಆ ಹಾಡುಗಾರ ಸ್ಟೇಜ್ನಲ್ಲಿದ್ದವನ ಬಗ್ಗೆ ಚೂರು ಸಹ ಚಿಂತಿಸದೆ ಅನ್ಯಮನಸ್ಕರಾಗಿ ಲೆಕ್ಕ ಮಾಡ್ತಾ ಇದ್ದಾರೆ. ಅಲ್ಲಿ ಅದಕ್ಕೂ ಇದಕ್ಕೂ ತಾಳ ಮೇಳ ಇಲ್ಲ. ಈ ಅಭಿಮಾನಿಗೆ ಸ್ವಲ್ಪ ಏನೋ ಸಿಲುಕಿಕೊಂಡಿತು. ಚೌಡಯ್ಯನವರೇ, ಎಂಥದ್ದು ನೀವು ಏನು ತಾಳ ಹಾಕ್ತಾ ಇದ್ದೀರಿ ಅಂತ. ಏನು ಅದ ಅಲ್ಲ, ತಾಳ ಅದು ನಿನ್ನೆ ಶ್ರೀನಿವಾಸ ಅಯ್ಯರವರು ಯಾವ ತಾಳ ಹಾಕಿದ್ರು ಅಂತ ನೋಡ್ತಾ ಇದ್ದೇನೆ. ನನಗೆ ಎಲ್ಲಿ ಅದು ಅರುದಿ, ನಾನು ಎಷ್ಟು ಪೆಟ್ಟು ಬಿಟ್ಟು ಅದು ಬಂತು ಅಂತ ನನಗೆ ಗೊತ್ತಾಗಲಿಲ್ಲ. ಅದು 5-7-9 ಲೆಕ್ಕವ, 7-5-9 ಲೆಕ್ಕವ ಅಂತ ನನಗೆ ಗೊತ್ತಾಗಲಿಲ್ಲ. ಎಂಥದ್ದು ಅಲ್ಲ, ನಿನ್ನೆ ಅಷ್ಟು ಅದ್ಭುತವಾಗಿ ನುಡಿಸಿದ್ರಿ ಅಲ್ಲ. ಅದು ಅವ್ರು ಏನು ಮಾಡಿದ್ರು ಅದನ್ನು ಹಾಗೆ ರಿಪ್ರೊಡ್ಯೂಸ್ ಮಾಡಿದ್ರು. ನಿಜ ಹೇಳ್ತೇನೆ, ನನಗೆ ಲೆಕ್ಕವೇ ಗೊತ್ತಿಲ್ಲ. ಚೌಡಯ್ಯನವರ ಸಜ್ಜನಿಕೆ ಒಂದು ಅದು ಇಟ್ಸ್ ಎ ರೆವಲ್ಯೂಷನ್. ಅದು ಚೌಡಯ್ಯನವರಿಂದ ಮಾತ್ರ ಸಾಧ್ಯ. ಅರಿಯಾಕ್ಕುಡಿ ಅವರ ಕಚೇರಿಗೆ ಇನ್ನೊಂದು ಸಲ ಹೋದಾಗ, ಅರಿಯಾಕ್ಕುಡಿ ಮತ್ತು ಚೌಡಯ್ಯನವರ ಕಚೇರಿ ಭಾರಿ ಅದ್ಭುತ ಅಂತ ಸಾಧಿಸಿ ಆಯ್ತಲ್ಲ. ಅದ್ಭುತವಾಗಿ ಆಡಿಬಿಟ್ರು ಅರಿಯಾಕ್ಕುಡಿ. ಅದ್ಭುತ ಅಂದರೆ ಅದ್ಭುತ. ಜನ ಸಿಕ್ಕಾಬಟ್ಟೆ ಕುಣಿದು ಆಡಿದರು. ಆಹೋ, ಇಂಥ ಕಚೇರಿ ಇನ್ನೊಂದು ಕಡೆಯಾದ ಏನು ಬರಲಿಕ್ಕೆ ಇಲ್ಲ, ಹೀಗೆಲ್ಲ ಸಿಕ್ಕಲಿಕ್ಕೆ ಇಲ್ಲ ಅಂತೇಳಿಲ್ಲ. ಹೋಗುವುದೇ ಇಲ್ಲ, ಕಚೇರಿ ಆದ ನಂತರ ಹೋಗುವುದೇ ಇಲ್ಲ. ಏನಾಯಿತು ಗೊತ್ತಾ? ಅರಿಯಾಕ್ಕುಡಿ ಅಂತ ಒಬ್ಬ ಮನುಷ್ಯ, ಬ್ರಾಹ್ಮಣ, ಮಠ ಬ್ರಾಹ್ಮಣನನ್ನು ಚೌಡಯ್ಯನವರು ಎತ್ತಿಕೊಂಡು ಸ್ಟೇಜಿನಿಂದ ಕೆಳಗೆ ಬಂದ ನಂತರ ಕುಣಿದಿದ್ದಾರಂತೆ. ಇದು ಪುಸ್ತಕದಲ್ಲಿ ದಾಖಲೆಯಾಗಿದೆ. ಫೋಟೋ ಇಲ್ಲ, ವಿಡಿಯೋ ಸಹ ಇಲ್ಲ. ಈಗ ಆಗ್ತಿದ್ರೆ ಖಂಡಿತ ಮಾಡ್ತಿದ್ದೆವು, ಎರಡೂ ಇಲ್ಲ. ಆದರೆ ಅರಿಯಾಕ್ಕುಡಿಯವರನ್ನು ಸಂಭ್ರಮಿಸಿ ಏನು ಹಾಡಿಬಿಟ್ರು ಇವತ್ತು ಅಂತೇಳಿ ಖುಷಿಯಲ್ಲಿ ಆ ಒಂದು ಲೈವ್ಲಿ ಪರ್ಸನ್ಯಾಲಿಟಿ ಚೌಡಯ್ಯ. ನೈನಾ ಪಿಳ್ಳೆಯವರಿಗೆ TB ಆಗಿತ್ತು, ಟ್ಯೂಬರ್ಕ್ಯುಲೋಸಿಸ್, ಕ್ಷಯರೋಗ. ಹೀಗಾಗಿ ಹೋಯ್ತಲ್ಲ, ಒಂದೇ ಡಯಾಬಿಟಿಸ್ನಲ್ಲಿ ಸುಸ್ತಾಗಿ ಹೋಗಿದ್ದಾರೆ. ಈಗ TB ಅಯ್ಯೋ ಅಂತ ಅವರಿಗೋಸ್ಕರ ಒಂದು ಗ್ರಾಮ್ಫೋನ್ ಕಂಪನಿಗೆ ಹೇಳಿ ಅವರದ್ದು ರೆಕಾರ್ಡ್ ಮಾಡಬೇಕು ಅಂತೇಳಿ. ನೈನಾ ಪಿಳ್ಳೆ ಬರ್ತಾರಾ? ಅವರು ಬರೋದಿಲ್ಲ. ಏನು ಮಾಡಿದ್ರು ಕೇಳೋದಿಲ್ಲ. ಚೌಡಯ್ಯನವರು ಹೋಗಿ ನೈನಾ ಪಿಳ್ಳೆಯವರಿಗೆ ಹೇಳಿ 10,000 ರೂಪಾಯಿ ನಿಮಗೆ ಕೊಡಿಸ್ತೇನೆ. 10,000 ಆಗಿನ ಕಾಲದಲ್ಲಿ ನೆನಪಿಡಿ, ಚೌಡಯ್ಯನವರು ಮಾಡಿಸಿದ್ದು 10,000 ರೂಪಾಯಿ. ಗ್ರಾಮ್ಫೋನ್ ರೆಕಾರ್ಡ್ ಕಂಪನಿಯವರು ಆಯಿತು ಅಂತ ಒಪ್ಪಿದರು. ಮಾಟೆ ಕೂಡ್ದು ಬೇಡ, ನಾನು ಮಾಡೋದಿಲ್ಲ. ನೈನಾ ಪಿಳ್ಳೆಯವರು ಒಪ್ಪಲಿಲ್ಲ. ಬೇಡ, ನನಗೆ ಅಂಥದ್ದು ಬೇಡ, ದುಡ್ಡೇ ಬೇಡ. ಇದೆಲ್ಲ ಈಗಿನ ಕಾಲದಲ್ಲಿ ದಂತಕಥೆಗಳು. ಅದು ಆಗಿನ ಕಾಲದಲ್ಲಿ ಆಗ್ತಾ ಇದ್ದಂಥದ್ದು ಈಗ ದಂತಕಥೆ. ಹೀಗೆ ಒಂದು ಚೌಡಯ್ಯನವರ ಕಥೆ ಹೇಳ್ತಾ ಹೋದರೆ ಒಂದೆರಡಲ್ಲ, ಸಾವಿರಾರು ಕಥೆಗಳಿದೆ. ಮತ್ತು ಚೌಡಯ್ಯನವರ ಬಗ್ಗೆ ತುಂಬ ಪುಸ್ತಕಗಳು ಬಂದಿದ್ದಾವೆ. ನನಗೆ ಹೇಳ್ತಾ ಹೋದರೆ ನನಗೆ ಇವತ್ತು ಅದು ಮುಗಿಲಿಕ್ಕಿಲ್ಲ. ಅಷ್ಟು ಒಂದು ಪ್ರೀತಿಯಿಂದ ಜನ ಸಾಕಿದಂಥ ಒಬ್ಬ ವಯಲಿನಿಸ್ಟ್. ಅವರಿಗೆ ಇರುವಂತಹ ಒಂದು ವರ್ಚಸ್ಸಿನಿಂದಾಗಿ ಹೆಣ್ಣು ಮಕ್ಕಳಿಗೆ ವಯಲಿನ್ ನುಡಿಸಬಾರ್ದು ಅಂತಿದ್ದಂತಹ ಕಾಲದಲ್ಲಿ ಚೌಡಯ್ಯನವರು ಹೋಗಿ MS ಸುಬ್ಬಲಕ್ಷ್ಮಿಗೆ ನಾನು ನುಡಿಸಿಯೇ ಸಿದ್ಧ ಅಂತೇಳಿ MS ಸುಬ್ಬಲಕ್ಷ್ಮಿ ಅವರಿಗೆ ವಯಲಿನ್ ನುಡಿಸಿ ಸಾಥಿ ಕೊಟ್ಟಿದ್ದಾರೆ. ಆ ನಂತರ ಸ್ವಲ್ಪ ಗಂಡಸರಿಗೆ ಚೌಡಯ್ಯನವರೇ ನುಡಿಸಿದ್ರಂತೆ, ಇನ್ನು ನಾನು ನುಡಿಸಿದ್ರೇನು ಅಂತ ಸ್ವಲ್ಪ ಕೆಲವರಿಗೆಲ್ಲ ನುಡಿಸ್ಲಿಕ್ಕೆ ಸ್ವಲ್ಪ ಧೈರ್ಯ ಆದದ್ದು. ಇಲ್ಲ ಅಂದರೆ ಮೇಲ್ ಚೌವಿನಿಸ್ಟಿಕ್ ಆ್ಯಟಿಟ್ಯೂಡಿನಿಂದಾಗಿ ವಯಲಿನ್ನವರು ಯಾರೂ ಇಷ್ಟೊಳಗೆ ನಾನು ಮಾತನಾಡಿದಂಥ ಈ ಹಿಂದೆ ಮಾತನಾಡಿದಂಥ ಯಾರೂ ಕೂಡ ಹೆಣ್ಣು ಮಕ್ಕಳಿಗೆ ವಯಲಿನ್ ನುಡಿಸಿದ್ದಾಗಲಿ ಪಕ್ಕವಾದ್ಯ ನೀಡಿದ್ದಾಗಲಿ ಅಥವಾ ನೀಡುವುದಾಗಲಿ ಇಲ್ಲ. ಅದು ಫಸ್ಟ್ ಚೌಡಯ್ಯನೇ ಸರಿ. ಮೈಸೂರು ಮಹಾರಾಜನ ಆಸ್ಥಾನಕ್ಕೆ TR ಮಹಾಲಿಂಗಮ್ಮನ್ನು ಎತ್ತಿಕೊಂಡು ಹೋದವರು ಚೌಡಯ್ಯ. ಆಗ ಅವನಿಗೆ ವರ್ಷ 9. ಮಹಾರಾಜರ ಎದುರಿನಲ್ಲಿ 9 ವರ್ಷದ ಈ ಹುಡುಗನ ಸ್ವಲ್ಪ ಫ್ಲೂಟ್ ನುಡಿಸೋದು ಸ್ವಲ್ಪ ಕೇಳಬೇಕು ಸನ್ನಿಧಾನ ಅಂತೇಳಿ ಹೇಳಿದಾಗ ಮಹಾರಾಜರು ಏನಿದು, ಎಲ್ಲಿಂದ ಅವತಾರ ಆದ್ದಿದ್ದು ಅಂತೇಳಿ,
ಇಲ್ಲ ಸಲ್ಲದ ಬಹುಮಾನಗಳನ್ನೆಲ್ಲ ಆ ಹುಡುಗನಿಗೆ ಕೊಟ್ಟು, ಆ ಹುಡುಗನಿಗೆ ಅದು ಅರ್ಥವೇ ಆಗೋದಿಲ್ಲ. ಹಾಗಿದ್ದ ಒಂದು ಚೌಡಯ್ಯ. ಸೊ ಚೌಡಯ್ಯನವ್ರ ಹತ್ರ ಕೆಲವೆಲ್ಲ ಹಾಟ್ ಟೆಂಪರಮೆಂಟು ವಿಚಾರಗಳನ್ನೆಲ್ಲ ಹೇಳೋದಾದರೆ ತುಂಬ ಉಂಟು. ಕೆಟ್ಟ ಕೋಪ ಮಾಡಿಕೊಂಡು ಆಲ್ ಇಂಡಿಯಾ ರೇಡಿಯೋಕ್ಕೆ ಹೋಗಿ ನಾನು ಬರೋದಿಲ್ಲ ಅಂತೇಳಿ ಹೇಳಿ, ಅಥವಾ ಬಹಳ ಸಂತೋಷದಲ್ಲಿ ಇವತ್ತು ನಾನು ನಡೆಸ್ತೇನೆ ಅಂತೇಳಿ ಹೇಳೋದು. ಹೀಗೆ ಅವರನ್ನು ಏನು ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ವಾಣಿ ಅಂತೇಳಿ ಒಂದು ಸಿನಿಮಾದಲ್ಲಿ ಚೆಂಬಯ್ಯವರನ್ನು ಕರೆಸಿ ಅವರು ಹಾಡಿಸಿ, ಪಾಲ್ಘಾಟ್ ಮಣಿಯಯ್ಯರು ಇತ್ತ ದೊಡ್ಡ ದೊಡ್ಡ ಮಡಿ ಅಂತ ಇವರನ್ನೆಲ್ಲ ಹಾಡುಗಾರರನ್ನೆಲ್ಲ ಮೃದಂಗದವರನ್ನೆಲ್ಲ ಸಿನಿಮಾಕ್ಕೆ ಕರೆಸಿ ತಾನೂ ವಯಲಿನ್ ನುಡಿಸಿ ಸಿನಿಮಾ ಎಲ್ಲ ಮಾಡಿಕೊಂಡು ಅವರು ಫೇಮಸ್ ಆಗೋದಕ್ಕೆ ಚೌಡಯ್ಯನವರು ಕಾರಣರಾದರು. ಇಷ್ಟೆಲ್ಲ ಆದ ಮೇಲೆ ಇನ್ನೂ ಒಂದಿದೆ. ಆಲಂಗುಡಿ ರಾಮಚಂದ್ರನ್ ಅಂತ ಒಬ್ಬರಿದ್ದರು. ಅವರು ಘಟದವರು, ಭಾರಿ ದೊಡ್ಡ ಫೇಮಸ್ ಘಟದಲ್ಲಿ. ಆಲಂಗುಡಿ ಅಂದರು. ಘಟದವರಿಗೆ ಏನು ರೂಲ್ಸ್ ಅಂತ ಹೇಳಿದರೆ ಮೈ ಬಿಟ್ಟು ಅವರು ನುಡಿಸೋದು. ಈಗಿನವರು ಎಲ್ಲ ಮೈ ಬಿಡುವುದಿಲ್ಲ, ಎಲ್ಲ ಅಂಗಿ ಹಾಕ್ಕೊಂಡೇ ಮಾಡ್ತಾರೆ. ಮೊದಲು ಹಾಗಲ್ಲ. KS ಮಂಜುನಾಥ್ ಮತ್ತು ಆಲಂಗುಡಿ ರಾಮಚಂದ್ರನ್ ಇವರೆಲ್ಲ ಟಾಪ್ಲೆಸ್. ಮಹಾರಾಜರ ಎದುರಿನಲ್ಲಿ ಟಾಪ್ಲೆಸ್ ಆಗಿ ಹೋಗ್ಲಿಕ್ಕೆ ಆಗುವುದು ಅಂತಿಲ್ಲ. ಆಲಂಗುಡಿ ಅವರದ್ದು ಘಟವೇ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಏನು ಮಾಡೋದು? ನೀವು ಅಂಗಿ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಬರಬೇಕು ಅಂತೇಳಿ ಶೇಷಣ್ಣನವರು ಹೇಳಿದರೆ, ಶೇಷಣ್ಣನವರಿಗೆ ಚೌಡಯ್ಯನವರೇ ಹೇಳಿ, ಚೌಡಯ್ಯನವರು ಮಹಾರಾಜರ ಹತ್ರ ಹೇಳಿ, ನೋಡಿ ಘಟ ನುಡಿಸುವವರಿಗೆ ಅಂಗಿ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ನುಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ನೀವು ಒಂದು ಘಟವೇ ಕೇಳಲಿಕ್ಕಿಲ್ವಾ? ಹೌದಾ, ಆಯ್ತಂತೆ. ಹಾಗಾಗಿ ಆಲಂಗುಡಿ ರಾಮಚಂದ್ರನ್ ಅವರದ್ದು ಘಟವನ್ನು ಮೈ ಬಿಟ್ಟ ಈ ವ್ಯಕ್ತಿಯ ಘಟ ವಾದನವನ್ನು ಮಹಾರಾಜರ ಎದುರಿನಲ್ಲಿ ಏರ್ಪಡಿಸಿದ ಕೀರ್ತಿ ಚೌಡಯ್ಯನವರಿಗೆ ಸಲ್ಲುತ್ತದೆ. ಇಂಥವ ಈ ಚೌಡಯ್ಯನವರು ಮಹಾ ವಿದ್ವಾಂಸ, ವಿಪರೀತ ಪಾಪ್ಯುಲರ್ ಸಂಗೀತ ರತ್ನ, ಮೈಸೂರು ಮಹಾರಾಜರಿಂದ ಹೇಳಿಸಿಕೊಂಡದ್ದು. ಪ್ರೆಸಿಡೆನ್ಸಿ ಅವಾರ್ಡ್, ಸಂಗೀತ ನಾಟಕ ಅಕಾಡೆಮಿ ಅವಾರ್ಡ್ 57ರಲ್ಲಿ ಬಂದಿದೆ. ಸಂಗೀತ ಕಲಾನಿಧಿ ಮಡ್ರಾಸ್ ಮ್ಯೂಸಿಕ್ ಅಕಾಡೆಮಿ ಅವರು ಕೊಟ್ಟೇ ಬಿಟ್ಟರು 1957ರಲ್ಲಿ. ಅದಕ್ಕಿಂತ ಮುಂಚೆ CS ಕೃಷ್ಣಯ್ಯರವರು 7 ತಂತಿಯ ಪಿಟೀಲನ್ನು ಬ್ಯಾನ್ ಮಾಡಬೇಕು ಅಂತ ಹೇಳುವಂಥ ಟರಾವು ಪಾಸ್ ಮಾಡಿದರು. ಮ್ಯೂಸಿಕ್ ಅಕಾಡೆಮಿ ಒಪ್ಪಿತು. ಚೌಡಯ್ಯ ವಾಸ್ ಬ್ಯಾಂಡ್. ಆದರೆ ಜನ ಬಿಡ್ತಾರ? ಜನ ಬಿಡಲಿಲ್ಲ. ಓತ ಗಲಾಟೆ ಗುಲ್ಲೆ ಬಿಸಿಬಿಟ್ರು. ಕಡೆಗೆ ಶೆಮ್ಮಂಗುಡಿಯವರೇ ಆಯ್ತು ಅವರು ಬರಲಿ, ಯಾಕಂದರೆ ಜನ ಒಳ್ಳೆಯವ ಬರಲಿ ಅಂತೇಳಿ. ಕಡೆಗೆ ಚೌಡಯ್ಯ ವಾಸ್ ಅಲೌಡ್. 1957ನಲ್ಲಿ ಅವರಿಗೆ ಸಂಗೀತ ಕಲಾನಿಧಿಯು ಕೊಟ್ಟು ಆಯ್ತು ಮಾರಾಯ ನೀನು ಇನ್ನೊಂದು ಸಲ ಹೋಗು ಅಂತ ಮತ್ತೆ ಕಳಿಸಿದರು. 1952ನಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಅವರನ್ನು ಆಯ್ಕೆ ಮಾಡಿ MLC ಆಗಿದ್ದರು ಅವರು. ಬಿಡಾರಂ ಕೃಷ್ಣಪ್ಪನವರ ಮಂದಿರ ಪ್ರಸನ್ನ ಸೀತಾರಾಮ ಮಂದಿರ ಮೈಸೂರಿನಲ್ಲಿ ಅವರದ್ದೇ ಅದು. ಅದನ್ನು ಮತ್ತೆ ಮುಂದುವರಿಸಿಕೊಂಡು ಹೋದವರು ಚೌಡಯ್ಯನವರು. ಚೌಡಯ್ಯನವರ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ವೈಯಾಲಿ ಕಾವಲಿನಲ್ಲಿ ಚೌಡಯ್ಯ ಮೆಮೋರಿಯಲ್ ಹಾಲ್ ಕಟ್ಟಿಸಿದ್ದು ನಿಮ್ಮೆಲ್ಲರ ಹೆಮ್ಮೆಯ ವಸ್ತು. ಅದೊಂದು ಒಳ್ಳೆಯ ಸ್ಮಾರಕ ಮಂದಿರ. ಹಾಗಾಗಿ ಚೌಡಯ್ಯನವರನ್ನು ನಾವು ಎಷ್ಟು ನೆನೆಸಿದರೂ ಸಾಲದು. ಅವರದ್ದೊಂದು ಸಣ್ಣ ತುಣುಕನ್ನು ನೀವೀಗ ಕೇಳಿ. ಅವರು ಅಕಂಪನಿಮೆಂಟ್ ಮಾಡುವಂಥದ್ದನ್ನು ಒಂದು ಸ್ವಲ್ಪ ನೀವು ಕೇಳಬೇಕು. ಅವರು ಎಲ್ಲ ಅಕಂಪನಿಮೆಂಟ್ಸ್ಗಳ ಹಾಗಲ್ಲ. ಅವರು ಸ್ವಲ್ಪ ಹಾಡುಗಾರರ ಒಟ್ಟಿಗೆ ಓಡುವವರು. ಹಾರ್ಸ್ ರೈಡಿಂಗ್ ಎಲ್ಲ ಇದೆ ಅವರದು. ಅವರು ನುಡಿಸಿದರೆ ಅವರು ಹಾಡಿದರೆ ನಾನು ನುಡಿಸ್ತೇನೆ. ಅವರು ಒಂದು ಮಾಡಿದರೆ ನನ್ನ ಹತ್ರ 1 ವರೆ ಉಂಟು, ಅವರು 2 ಮಾಡಿದರೆ ನನ್ನ ಹತ್ರ 2 ಕಾಲು ಉಂಟು. ಏನು ಮಾಡ್ತಿ ಅಂತ ಹೇಳುವಂಥ ಅವನು ಚಾಲೆಂಜಿಂಗು ಮತ್ತು ಸ್ಪೋರ್ಟಿವ್ ಮತ್ತು ಹೈಲಿ ಲೈವ್ಲಿ ಆನ್ ದ ಸ್ಟೇಜ್. ಮತ್ತು ಅವರದ್ದು ಮಿರುಗೇ ಬೇರೆ. ಅದು ಗಾಯಕಿ ಸ್ಟೈಲ್ ಅಲ್ಲ. ಇವರ ವಯಲಿನ್ ವಾದನ ಗಾಯಕಿ ಸ್ಟೈಲ್ ಅಲ್ಲ. ಅದರಲ್ಲಿ ಎಂಥದೋ ಒಂದು ಇಡೀ ಒಂದು ಔರ ಕ್ರಿಯೇಟ್ ಮಾಡಿಬಿಡ್ತಾರೆ. ಜೇನ್ನೊಣಗಳದು ಒಂದು ಗುಂಪೇ ಬಂದು ಸೇರಿ ಒಂದು ವಾತಾಪಿ ಗಣಪತಿಯನ್ನು ಸೃಷ್ಟಿಸಿ ಬಿಡ್ಬೋದು. ಅಥವಾ ಈಗ ನೀವೊಂದು ಕೇಳ್ತೀರಿ, ಅವರು ಹೇಗೆ ನಾಟಕರುಂಜಿ
GNB ಅಲ್ವಾ? ಹೌದು, GNB ಅವರಿಗೆ ನಾಟಕರುಂಜಿಗೆ ಹೇಗೆ ಫಾಲೋ ಮಾಡ್ತಾರೆ ಅಂತ ಹೇಳೋದಕ್ಕೆ ಒಂದು ಸಣ್ಣ ಸ್ಯಾಂಪಲ್ ಕೊಡ್ತೇನೆ. ಆಮೇಲೆ ವಾತಾಪಿ ಗಣಪತಿಯನ್ನು ಕೇಳ್ತೀರಾ. ನೋಡಿ, ಅವರು ಅದು ಎಂಡ್ ಮಾಡೋದಕ್ಕೆ ಕಾಯಿಲೆ ಇಲ್ಲ, ಅದಕ್ಕಿಂತ ಮುಂಚೆ ತಗೊಂಡಾಯ್ತು. ಅವರು ಚೌಡಯ್ಯನವರು ಅದಕ್ಕಿಂತ ಮುಂಚೆ ತಗೊಂಡಾಯ್ತು, ನುಡಿಸ್ತಾ ಇದ್ದಾರೆ. ರಾಜಮಾಣಿಕ್ಯಂ ಪಿಳ್ಳೆ ಹೀಗೆ ಮಾಡಲಿಕ್ಕಿಲ್ಲ. ಅವರು ನುಡಿಸಿ ಆದ ನಂತರ, ಸಂಗತಿ ನುಡಿಸಿ ಆದ ನಂತರವೇ ಅವರು ಏನಾದ್ರು ಒಂದು ಸಣ್ಣ ಬಾಲಂಗೋಚಿ ಕೊಟ್ಟಾರು. ಹೀಗಿದ್ದ ಚೌಡಯ್ಯನವರು ಜನವರಿ 1, 1894 ಹುಟ್ಟಿದ್ದಿವರು. ಮತ್ತು ಜನವರಿ 19, 1967 ತೀರಿ ಹೋದದ್ದು. ಜನಸಾಗರವೇ ಅವರನ್ನು ಬೀಳ್ಕೊಟ್ಟದ್ದು, ಕಣ್ಣೀರು ಹಾಕಿ ಅವರನ್ನು ಬೀಳ್ಕೊಟ್ಟದ್ದು ನಮಗೆ ದಾಖಲು ಸಿಗ್ತದೆ. ಚೌಡಯ್ಯನವರ ವಂಶಜರು ಇನ್ನೂ ತುಂಬ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದ್ದನ್ನು ನಾವು ಕೇಳ್ತಾ ಇದ್ದೇವೆ. ಚಂದನ ಕುಮಾರ್ ಅವರ ವಂಶಜ, ಮರಿ ಮಗ ಅಂತ ಕಾಣ್ತದೆ. ಅವರು ಫ್ಲೂಟ್ನಲ್ಲಿ ತುಂಬ ಹೆಸರು ಮಾಡ್ತಾ ಇದ್ದಾರೆ. ಸಿನಿಮಾದಲ್ಲಿ ಅಂಬರೀಷ್ ಅಂತ ನೀವು ಕೇಳಿದ್ದೀರಿ, ಅದು ಚೌಡಯ್ಯನವರ ಮರಿಮೊಮ್ಮಗ. ಹಾಗೆ ಚೌಡಯ್ಯನವರ ವಂಶಜರೊಬ್ಬರು ಮೈಸೂರಿನಲ್ಲಿ ಡಯಾಬಿಟಿಸ್ ತಜ್ಞರಾಗಿ ವೈದ್ಯಕೀಯ ಸೇವೆಯನ್ನು ಸಲ್ಲಿಸುವುದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವರೆಲ್ಲರ ಕಣ್ಮಣಿ ಮತ್ತು ನಮ್ಮೆಲ್ಲರ ಕಣ್ಮಣಿ ಚೌಡಯ್ಯ ಒಂದು ವಿಶಿಷ್ಟ ಸ್ಥಾನವನ್ನು ಗಳಿಸಿದರೂ ಕೂಡ ಚೌಡಯ್ಯನವರನ್ನು ಮತ್ತೆ ಫಾಲೋ ಯಾರೂ ಮಾಡಲಿಲ್ಲ. ವಿ ಸೇತುರಾಮಯ್ಯ ಅಂತೇಳಿ ಒಬ್ಬರು ಅವರ ಶಿಷ್ಯ 7 ತಂತಿಯ ಪಿಟ್ಲು ನುಡಿಸಿ ಏನೂ ಫೇಮಸ್ ಆಗದೆ ಹಾಗೆ ನಂದಿ ಹೋದರು. ಹಾಗೆ ಬಿಟ್ಟರೆ ಚೌಡಯ್ಯನವರ ಮಾಸ್ಟರ್ಲಿ ಮೈಂಡ್ ಮತ್ತು ವೇದಿಕೆ ನಿರ್ವಹಣೆಯನ್ನು ತುಂಬ ಜನ ಕಲ್ತಿದ್ದಾರೆ. ಆದರೆ ಅವರ ನುಡಿಸಾಣಿಕೆಯ ಕ್ರಮ ತೀರಾ ಮತ್ತೆ ಬದಲಾಗಿ ಲಾಲ್ಗುಡಿ ಟ್ರಯೋಸ್ ಬಂದ ಮೇಲೆ ಇವರೆಲ್ಲರೂ ಅಬ್ಸಲ್ಯೂಟ್ ಆಗಿಬಿಟ್ರು. ಕಡೆ ಒಂದು ವಾತಾಪಿ ಗಣಪತಿಯ ಅವರೊಂದಿಗೆ ನಮ್ಮ ಒಂದು ಚೌಡಯ್ಯನವರ ಕಾಣಿಕೆಯನ್ನು ಕೇಳಿ. ಪಾಪ KS ವೆಂಕಟರಾಮಯ್ಯ ಇವರು 1901 ಜನವರಿ 12 ಹುಟ್ಟಿದವರು. ಕರೂರಿನಲ್ಲಿ ಹುಟ್ಟಿದ್ದು, ತ್ರಿಚಿ. ಕವಿ ಮಾತೃಭೂತಯ್ಯ ಅಂತ ನಾವು ಕೇಳಿದ್ದೇವೆ. ಅವರ ಕುಟುಂಬಸ್ಥರು ತ್ಯಾಗರಾಜರು ಹೇಗೆ ಮುಲಕನಾಡು ಬ್ರಾಹ್ಮಣರು, ಹಾಗೆ ಇವರು ಕೂಡ ಮುಲಕನಾಡು ಬ್ರಾಹ್ಮಣರು. KN ಶ್ರೀಕಂಠಯ್ಯ ಇವರ ತಂದೆ. ಕರೂರು ಚಿನ್ನಸ್ವಾಮಯ್ಯ ಅವರ ಗುರುಗಳು. ಈ ಗುರುಗಳು ಇವರನ್ನು ಪಾಪ ಅಂತ ಕರೀತಿದ್ರು. ಅದು ಇವರಿಗೆ ಪರ್ಮನೆಂಟಾಗಿ ಅಂಟಿ ಕೂತಿತ್ತು. ಎಲ್ಲಿವರೆಗೆ ಅಂತೇಳಿದರೆ ಆಕಾಶವಾಣಿಯಲ್ಲಿಯೂ ಕೂಡ ಪಾಪ ವೆಂಕಟರಾಮಯ್ಯ ಅಂತೇಳಿ ಇವರನ್ನು ಅವರಿಗೆ ಗೊತ್ತಿಲ್ಲದೆ ಹೇಳಿಬಿಟ್ರು. ಅಯ್ಯೋಯ್ಯೋ, ಅದು KS ವೆಂಕಟರಾಮಯ್ಯ ಮತ್ತು ಪಾಪ ಅಂತ ಇತ್ತದರಲ್ಲಿದ್ದೆ. ಅಲ್ಲ, ಪಾಪ ಅಂದರೆ ಅವರು
ಸುಮ್ಮನೆ ಹೀಗೆ ನಿಕ್ ನೇಮ್ ಕರೆದದ್ದಷ್ಟೇ, ಮನೆಯಲ್ಲಿ ಕರೀದ. ಆದರೆ ಅದು ಪರ್ಮನೆಂಟಾಗಿ ಇವರಿಗೆ ಉಳಿತು ಹೋಯಿತು. ಅಖಿಲಾಂಡೇಶ್ವರಿ ಇವರ ಹೆಂಡತಿ. ಇವರ ಮಗ ನಿಮಗೆಲ್ಲರಿಗೂ ಗೊತ್ತಿರಬಹುದಾದಂಥ ವಿ ತ್ಯಾಗರಾಜನ್, ಮತ್ತು ಇನ್ನೊಂದು ಮಗ ವಿ ನಾಗರಾಜನ್. ಅವರು ವಿ ತ್ಯಾಗರಾಜನ್ ಸುಮಾರು 30-40 ವರ್ಷ ಆಲ್ ಇಂಡಿಯಾ ರೇಡಿಯೋದಲ್ಲಿ ವಯಲಿನಿಸ್ಟ್ ಆಗಿದ್ದವರು ಮಡ್ರಾಸ್ನಲ್ಲಿ. ವಿ ನಾಗರಾಜನ್ನು ಖಂಜಿರ ಆರ್ಟಿಸ್ಟ್. ಈ ಇಬ್ಬರು ಮಕ್ಕಳು ತಂದೆಯ ಪರಂಪರೆಯನ್ನು, ಕೆ ಎಸ್ ವೆಂಕಟರಾಮಯ್ಯ ಅವರ ಪರಂಪರೆಯನ್ನು ಉಳಿಸಿಕೊಂಡು ಬಂದವರು. ಮಲೆಕೋಟೆ ಗೋವಿಂದಸ್ವಾಮಿ ಪಿಳ್ಳೆಯವರು ಇವರ ಗುರುಗಳು. ಮತ್ತೆ 13 ವರ್ಷ ಮಲೈಕೊಟ್ಟೆಯ ಅವರ ಶಿಕ್ಷಣವನ್ನು ಪಡೆದವರು. ಪಿಳ್ಳೆವಾಲ್ ಅವರಿಗೆ ತುಂಬ ಬಡತನ ಇತ್ತು ಮಲೈಕೊಟ್ಟೆಯವರಿಗೆ. ಹಾಗಾಗಿ ಅವರನ್ನು ಪೂರ್ತಿ ನೋಡಿಕೊಂಡದ್ದು ಈ ಶಿಷ್ಯ. ಪೂರ್ತಿ 53 ವರ್ಷಕ್ಕೆ ಮಲೈಕೊಟ್ಟೆಯವರು ತೀರ್ಕೊಂಡದ್ದು. ಆಗ ಧನಮ್ಮಾಳವರ ಹತ್ರ ಮಲೈಕೊಟ್ಟೆಯವರು ಹೋಗ್ತಾಯಿದ್ರು. ಸಂಗೀತ ಕಲ್ತಿದ್ದಾರೆ ಧನಮ್ಮಾಳವರ ಹತ್ರ. ಧನಮ್ಮಾಳವರಿಗೆ ಮಲೈಕೊಟ್ಟೆಯವರ ಮೇಲೆ ವಿಶೇಷ ಅಭಿಮಾನ. ಯಾರನ್ನು ಬೈದರೂ ಧನಮ್ಮಾಳ್ ಮಲೈಕೊಟ್ಟೆಯವರನ್ನು ಅಷ್ಟು ಬೈಲಿಕ್ಕಿಲ್ಲ. ಅವರಿಗೆ ಕೆಲವು ರಾಗಗಳನ್ನು ಹೇಳಿಕೊಟ್ಟದ್ದು ಧನಮ್ಮಾಳೆ ಮಲೈಕೊಟ್ಟೆಯವರಿಗೆ. ಕಡೆಗಾಗುವಾಗ ಯಾವುದೋ ಒಂದು ರಾಗ ಧನ್ಯಾಸಿ ಅಂತ ಕಾಣ್ತದೆ, ನೆನಪಾದರೆ ಮತ್ತೆ ಹೇಳ್ತೇನೆ. ಅವರಿಗೆ ಗೌಳ ರಾಗ ಹೇಳಿಕೊಡ್ತೇನೆ ಅಂತೇಳಿ ಹೇಳಿದರು ಮಲೈಕೊಟ್ಟೆಯವರಿಗೆ. ಮಲೈಕೊಟ್ಟೆಯವರಿಗೆ ಭಾರಿ ಖುಷಿ. ತೀರಿಕೊಳ್ಳುವ ಸಮಯಕ್ಕಾಗುವಾಗ ಗೌಳ ರಾಗ ಅರ್ಧದಲ್ಲಿ ನಿಂತಿತ್ತು. ಮಲೈಕೊಟ್ಟೆಯವರು ತೀರ್ಕೊಂಡ್ರು. ತೀರ್ಕೊಂಡಾಗ ಭಾರಿ ಬೇಜಾರದಲ್ಲಿ, ಅಯ್ಯೋ ಹೀಗಾಗೋಯ್ತಲ್ಲ, ಅರ್ಧದಲ್ಲಿ ನಿಂತೋಯ್ತಲ್ಲ ಅಂತ ಧನಮ್ಮಾಳಿಗೆ ತುಂಬ ಬೇಸರ ಇತ್ತು. ಪಾಪ ವೆಂಕಟರಾಮಯ್ಯ ಆಗಾಗ ಬರ್ತಾಯಿದ್ರು ಮನೆಗೆ, ಧನಮ್ಮಾಳ ಮನೆಗೆ ಬರ್ತಾಯಿದ್ರು, ಶಿಷ್ಯ ಅಲ್ವಾ ಮಲೈಕೊಟ್ಟೆಯವರದ್ದು. ಹಾಗೆ ಮಲೈಕೊಟ್ಟೆಯವರು ಹೇಳ್ತಾ ಇದ್ರಂತೆ, ನೀವು ನನ್ನ ಶಿಷ್ಯನಿಗೆ ಸಹ ಸ್ವಲ್ಪ ಕಲಿಸಿಕೊಡ್ಬೇಕು ಅಂತ ಧನಮ್ಮಾಳ ಹತ್ರ. ಅಂತ ರಿಲಕ್ಟೆಂಟ್ಲಿ ಅಗ್ರೀಡ್. ಆದರೆ ಹೇಳಿಕೊಡ್ಲಿಲ್ಲ. ಮಲೈಕೊಟ್ಟೆಯವರು ಯಾವಾಗ ತೀರಿ ಹೋದ್ರೋ ಅಲ್ಲಿ ಸ್ಮಶಾನಕ್ಕೆ ಹೋಗಿ 7 ಕಿಲೋಮೀಟರ್ ಸ್ಮಶಾನಕ್ಕೆ ನಡ್ಕೊಂಡು ಹೋಗಿದ್ದಾರೆ ಶಿಷ್ಯ ಮಲೈಕೊಟ್ಟೆಯವರನ್ನು. ಒಟ್ಟಿಗೆ ಹೋದವರು ಯಾರು? ಮೆರವಣಿಗೆಯಲ್ಲಿ ಮುಸಿರಿ, ಚಿತ್ತೂರು ಸುಬ್ರಹ್ಮಣ್ಯ ಪಿಳ್ಳೈ, ಟಿ ಕೃಷ್ಣಮಾಚಾರಿ, ತಿರುಪಂಬರಂ ಸ್ವಾಮಿನಾಥ ಪಿಳ್ಳೈ, ಇವರೆಲ್ಲ ಮಲೈಕೊಟ್ಟೆಯವರ ಅನ್ನೋ ಅಂತಿಮ ಯಾತ್ರೆಗೆ ಹೋದವರು. ಅವರಲ್ಲಿ ಇವರು ಒಬ್ಬರು ಶಿಷ್ಯ, ಮಲೈಕೊಟ್ಟೆಯವರ ಶಿಷ್ಯ. ಹೋಗಿ ವಾಪಸ್ ಬಂದ ಕೂಡಲೇ ಏನಾಯಿತು ಅಂತೆಲ್ಲ ಕೇಳಿದ್ರಂತೆ ಧನಮ್ಮಾಳು. ಹೀಗೀಗೆಲ್ಲ ಆಯಿತು, ದಹನ ಎಲ್ಲ ಆಯಿತು ಅಲ್ಲ. ತುಂಬ ಬೇಸರ ಮಾಡಿದ್ರಂತೆ ಧನಮ್ಮಾಳು. ಕಣ್ಣೀರು ಹಾಕಿದ್ದು ನಾನು ನೋಡಿದೆ ಅಂತ ಹೇಳ್ತಾರೆ ಪಾಪ. ಶ್ರುತಿ ಮಾಡು, ಕೂತ್ಕೋ. ಅಯ್ಯೋ, ಧನಮ್ಮಾಳ್ದಂಗೆ ಇವತ್ತು ಹೇಳಿಕೊಡ್ತಾರಾ ಅಂತ ಪಾಪ ವೆಂಕಟರಾಮಯ್ಯ ಕೂತರು. ಗೌಳದ ಅನುಪಲ್ಲವಿಯಿಂದ ನಂತರ ಇವನಿಗೆ ಪಾಠ. ನನಗೆ ಪಲ್ಲವಿ ಆಗಲಿಲ್ಲ ಅಂತೇಳಿ ಹೇಳಲಿಕ್ಕೆ ಇವರಿಗೆ ನಾಲಿಗೆ ತಿರುಗುವುದಿಲ್ಲ, ಹೆದರಿಕೆ. ಹೇಳಿಕೊಟ್ಟದ್ದೇ ದೊಡ್ಡ ಸಂಗತಿ. ಸೊ ಗೌಳದ ಲ್ಯಾಟರ್ ಪಾರ್ಟನ್ನು ಹೇಳಿಕೊಟ್ಟದ್ದು ಧನಮ್ಮಾಳ್. ಪಲ್ಲವಿಯನ್ನು ಮತ್ತು ಮಲೈಕೊಟ್ಟೆಯವರ ಹತ್ರ ಕೇಳಿ ಕಲಿಬೇಕಷ್ಟೆ. ಅವರೆಲ್ಲಿದ್ದಾರೆ ಈಗ? ಅವರಿಲ್ಲ. ಹಾಗೆ ಅವರಿಗೆ ಪಾಪ ವೆಂಕಟರಾಮಯ್ಯ ಅವರಿಗೆ ಕೆಲವನ್ನು ಹೇಳಿಕೊಟ್ಟಿದ್ದಾರೆ. ಯಾರು? ಧನಮ್ಮಾಳ್. ವಲಚಿ, ವಾಚಸ್ಪತಿ, ರಂಜನಿ, ಈ 3 ರಾಗಗಳನ್ನು ಮುಟ್ಟಿದರೆ ಏನು ಮಾಡಿದರೂ ಪಾಪ ಅವರಿಗೆ ವಯಲಿನ್ನಲ್ಲಿ ನುಡಿಸ್ಲಿಕ್ಕೆ ಆಗೋದಿಲ್ಲ. ಆಗುವುದೇ ಇಲ್ಲ. ಏನಾದರೂ ತೊಂದರೆ. ಒಂದು ತಂತಿ ಕಡಿತದೆ, ಆ ಪ್ರತಿಮಧ್ಯಮಕ್ಕೆ ತಂತಿಯನ್ನು ಮುಟ್ಟಿಸಿದರೆ ಸಾಕು, ಅದಕ್ಕೆ ಏನಾದರೂ ತೊಂದರೆ ಬರೋದು.
ಇಲ್ಲ ಅದು ಸರಿ, ನಿನಗೆ ಪ್ರತಿಮಧ್ಯಮ ಮುಟ್ಲಿಕ್ಕೆ ಗೊತ್ತಿಲ್ಲ, ನೀನು ರಂಜನಿ ನುಡಿಸೋದೇ ಬೇಡ ಅಂತೇಳಿ ಕಡೆಗೆ ರಂಜನಿ ಮತ್ತು ವಾಚಸ್ಪತಿಯನ್ನು ಬಿಟ್ಟೇ ಬಿಟ್ಟರು ಪಾಪ. ಹಾಗೆ ಒಲಜಿಸ ಅವರಿಗೆ ಒಲಿಲಿಲ್ಲ ಅಂತೆ. ಪಾಪ ವೆಂಕಟರಾಮಯ್ಯ ಅವರು ನುಡಿಸಿದಾಗ ಅದು ವೀಣೆ ದನಮ್ಮಾಳಿನ ಒಂದು ಸರಣಿ, ಮಲೈಕೊಟ್ಟೆಯವರ ಅದೇ ಶೈಲಿಯನ್ನು ಹೊತ್ತುಕೊಂಡು ಬರ್ತಾಯಿತ್ತು. ಹಾಗಾಗಿ ಮಹಾರಾಜಪುರಂ ವಿಶ್ವನಾಥಯ್ಯರವರು ಒಂದು ಸಲ ಪಾಪ ವೆಂಕಟರಾಮಯ್ಯ ಅವರು ಕಾಂಬೋಜಿ ನುಡಿಸ್ತಾಯಿದ್ರು. ವಿಶ್ವನಾಥಯ್ಯವರು ಕೇಳಿದರು, ಅಲ್ಲ ನೀನೀಗ, ಅವರು ಆಲಾಪನೆ ಮಾಡಿದ್ದು, ಯಾರು ನಮ್ಮ ಪಾಪ ವೆಂಕಟರಾಮಯ್ಯರವರು ಕಾಂಬೋಜಿದ್ದು ಆಲಾಪನೆ ಮಾಡಿದ್ದು. ಆಲಾಪನೆ ಮಾಡಿ ಎಲ್ಲ ಆದ ಮೇಲೆ ಮಹಾರಾಜಪುರಂ ವಿಶ್ವನಾಥಯ್ಯರು, ಅಲ್ಲ ನೀನೀಗ ಪದಂ ನುಡಿಸಿದ್ಯಾಕೆ, ಕಾಂಬೋಜಿಯಲ್ಲಿ ಪದಂ ನುಡಿಸಿದ್ಯಾಕೆ ಅಂತ ಕೇಳಿದ್ರಂತೆ. ನಾನು ಪದಂ ನುಡಿಸಿದ್ದಲ್ಲ, ಮತ್ತೆ ಆಲಾಪನೆ ಅಂದರೆ ಪದಂ ನುಡಿಸಿದಾಗ ಅಂತ ಹೀಗೆ ಸ್ವಲ್ಪ ಗೇಲಿ ಮಾಡಿದ್ದಾರೆ. ಅಂದರೆ ಪದಮನ್ನು ಕಲಿತು 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 ನುಡಿಸುವಾಗ ಕೂಡ ಪಾಪ ವೆಂಕಟರಾಮಯ್ಯ ಅವರಿಗೆ ದನ ಮಾಡಿದ್ದು ಆ ಥರದ ಪದಂ ಟೈಪೇ ಬಂದು ಇವರು ಬೇಕು ಅಂತ ಸ್ವಲ್ಪ ಒಗ್ಗರಣೆ ಹಾಕಿ ಹೇಳಿದ್ದಿರಬಹುದು, ನೀನು ಪದಂ ನುಡಿಸಿದ್ಯಾಕೆ ಅಂತೇಳಿ ಹೇಳಿ ಅವರನ್ನು ಕಕ್ಕಾವಿಕ್ಕಿ ಮಾಡಿಸಿ ಹಾಕಿದ್ದಾರೆ. ಪಾಪ ಆಗಿಬಿಟ್ರು. ಹೀಗೆ ಅಷ್ಟಾದರೂ ಕೂಡ ಅವರ ಸರ್ವಲಘು ಪ್ರಯೋಗಕ್ಕೆ ಮತ್ತು ಸ್ಮೂತು, ವೆರಿ ಸ್ಮೂತ್, ತುಂಬ ಮೆಚೂರ್ಡ್ ಪ್ಲೇಯಿಂಗ್, ಅದನ್ನು ನೋಡಿ ನಮ್ಮ ಎಲ್ಲ ದಿಗ್ಗಜಗಳು ಅರಿಯಾಕೊಡಿಯಿಂದ ಹಿಡಿದು ಸೆಮ್ಮಗುಡಿಯವರೆಗೆ ಎಲ್ಲರೂ ಅವರನ್ನು ಒಪ್ಪಿಕೊಂಡ್ರು, ಪಾಪ ಅವರನ್ನು. ಹಾಗೆ ಅವರ ಜೊತೆಗೆ ನುಡಿಸಿದಂತಹ ಪಾಪ ತುಂಬ ಬೇಗ ಮೇಲಕ್ಕೆ ಬಂದರು. ಪಾಪ ಅವರು ಮಾಲಿ ಅವರಿಗೆ ಸಣ್ಣವರಾದರೂ ಕೂಡ, ಮಾಲಿ ಅರ್ಧ ಪ್ರಾಯ ಕಮ್ಮಿ ಪಾಪ ಅವರಿಗಿಂತ, ಆದರೂ ಮಾಲಿ ಅವರಿಗೆ ಮೇಲೆ ಅಪಾರ ಪ್ರೀತಿ. ಅವರು ಮಾಲಿಯವರ ಕಚೇರಿಗೆ ಎಲ್ಲ ನುಡಿಸಿದ್ದಕ್ಕೆ ಮಾಲಿಯವರಿಗೆ ಹಾಟ ಹಿಡಿದು ಕೂತರಂತೆ. ಮಾಲಿಯವರು ನನಗಿನ್ನು ಬಾಬಾ ವೆಂಕಟರಾಮಯ್ಯ ಅವರನ್ನೇ ಕೂರಿಸ್ಬೇಕು ಅಂತ ಅಷ್ಟರ ಮಟ್ಟಿಗೆ ಅವರಿಬ್ಬರ ಸಖ್ಯ ನಡೆದಿತ್ತು. ಸೆಕೆಂಡ್ ವರ್ಲ್ಡ್ ವಾರ್ ಸಮಯದಲ್ಲಿ 1942ನಲ್ಲಿ ತಂಜಾವೂರಿಗೆ ಅವರು ವಲಸೆ ಹೋದದ್ರಿಂದ ಸ್ವಲ್ಪ ದೂರ ಆದರು. ಹಾಗಾಗಿ ಮತ್ತೆ ಮಾಲಿಗೆ ನುಡಿಸಿದ್ದು ಕಡಿಮೆ. ಅರಿಯಾಕುಡಿ, ಟೈಗರು, ಶೆಮ್ಮಂಗುಡಿ, ಮುಸೂರಿ, ಚಿತ್ತೂರು ಸುಬ್ರಹ್ಮಣ್ಯ ಪಿಳ್ಳೆ, ಮಹಾರಾಜಪುರಂ ವಿಶ್ವನಾಥಯ್ಯರು, ಟಿ ಶಂಕರನ್, ಇವರೆಲ್ಲ ಪಾಲ್ಘಾಟ್ ಮಣೇಯರು, ಪಳನಿ ಸುಬ್ರಹ್ಮಣ್ಯ ಪಿಳ್ಳೆ, ಇವರೆಲ್ಲರೂ ಪಾಪಾಗೆ ಬೇಕಾದವರು ಮತ್ತು ಇವರಿಗೆಲ್ಲರಿಗೂ ಪಾಪ ಅವರು ಬೇಕಾದವರು. ಪಾಪ ಅವರು ದನಮ್ಮಾಳನ ಹತ್ರ ಕಲ್ತರು ಅಂತ ಹೇಳಿದಕ್ಕೆ ಸೇತುಬಾಯಿ ಪಾರ್ವತಿಬಾಯಿ ಅವರು ತಿರುವಾಂಕೂರಿನ ಮಹಾರಾಣಿ ಅವರನ್ನು ಕರೆಸಿಬಿಟ್ಟು ಸಂವಹನ ಮಾಡಿದ್ದಾರೆ. ಅವರು ನುಡಿಸಿದ್ದನ್ನು ಕೇಳಿ ಅವರಿಗೆ ಆಸ್ಥಾನ ವಿದ್ವಾಂಸರನ್ನಾಗಿ ಮಾಡಿ ಬೇಕಾದಷ್ಟು ಬಹುಮಾನಗಳನ್ನು ಕೊಟ್ಟಿದ್ದಾರೆ. ಪಾಪ ಅವರದ್ದು ಒಂದು ಸಣ್ಣ ವಯಲಿನ್ ನೀವು ಕೇಳಬೇಕು. ಒಂದು ರಘುನಾಯಕ ನುಡಿಸಿದ್ದೊಂದಿದೆ. ನಾನು ಆಗ ಹಾಕಿದಂತಹ ರಾಜಮಾಣಿಕಂ ಪಿಳ್ಳೆಯವರಲ್ಲಿ ಇದ್ದಂತಹ ಶೈಲೀಕೃತ ನುಡಿಸಾಣಿಕೆ, ಒಂದು ವಿಚಿತ್ರವಾದಂತಹ ಔರಾವನ್ನು ಸೃಷ್ಟಿಸುವಂತಹ, ಜೇನುನೊಣದ ಝೇಂಕಾರವನ್ನು ಸೃಜಿಸುವಂತಹ ಚೌಡಯ್ಯನವರ ನುಡಿಸಾಣಿಕೆ, ಮತ್ತು ಈಗ ನೀವು ಕೇಳುವಂಥ ಈ ರಘುನಾಯಕದಲ್ಲಿ ನೋಡಿ ಏನಾಗ್ತಾ ಇದೆ ಅಂತ. ರಘುನಾಯಕ ಪಾದಯುಗ ಫೇಡ್ ಮಾಡಿ, ಎಷ್ಟು ಸ್ಪಷ್ಟತೆ ಇದರಲ್ಲಿ ಏನು ಕ್ಲಾರಿಟಿ, ಇದರಲ್ಲಿ ಟೋನಲ್ ಕ್ವಾಲಿಟಿ, ಇದರಲ್ಲಿ ಒಂದು ಸಿಂಪ್ಲಿಸಿಟಿ ಇದೆ, ಯಾವ ಶೈಲೀಕೃತ ಇಲ್ಲ. ಇದೊಂದು ಗಾಯಕಿ ಶೈಲಿ. ಹಾಡು ಅವರು ಹೇಗೆ ಹಾಡ್ತಾರೆ ಅದಕ್ಕೊಂದು ಚೂರು ಚ್ಯುತಿ ಬಾರದ ರೀತಿಯಲ್ಲಿ ನುಡಿಸುವಂಥ ಒಂದು ಕ್ರಮ ಪಾಪ ಅವರು ತಗೊಂಡು ಬಂದರು. ಇದು ಹಾಡುಗಾರರಿಗೆ ಒಳ್ಳೆ ಸಪೋರ್ಟ್ ಆಯಿತು. ಅವರು ಬೇರೆ ನುಡಿಸಿದ್ರೆ ಅವರಿಗೆ ಸ್ವಲ್ಪ ತೊಂದರೆ ಆಗ್ತದೆ.
ಹಾಡುವವರ ಮನೋಧರ್ಮಕ್ಕೆ ಒಗ್ಗುವುದಿಲ್ಲ. ಹಾಗಾಗಿ ಪಾಪ ವೆಂಕಟರಾಮಯ್ಯ ಬಿಕೇಮ್ ಒನ್ ಆಫ್ ದ ವೆರಿ ವೆರಿ ಸಾಟ್ ಆಫ್ಟರ್ ವಯಲಿನಿಸ್ಟ್ ಲೇಟರ್. ಇದೇ ಕಾರಣಕ್ಕಾಗಿ ಅವರಿಗೆ ವಯಲಿನ್ನ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂತೇಳಿ ಹೇಳಿದರೆ, ನಮ್ಮ ಮನೆಯನ್ನು ಮಾರುವ ಒಂದು ಸ್ಟ್ರಾಡಿವೇರಿಯಸ್ ವಯಲಿನ್ ಒಂದು ಉಂಟಂತೆ, ಅದು ಇಟಾಲಿಯನ್ನು, ಅದು ನನಗೆ ಬೇಕು. ಮನೆ ಮಾರಿ 65,000 ರೂಪಾಯಿಯನ್ನು ಪಡ್ಕೊಂಡು ಸ್ಟ್ರಾಡಿವೇರಿಯಸ್ ವಯಲಿನ್ ತಗೊಳ್ಬೇಕು ಅಂತ ಹೇಳುವಂಥ ಮನೋಸಿದ್ಧತೆ ಪಾಪ ವೆಂಕಟರಾಮಯ್ಯರವರಿಗೆ ಇಳಿ ವಯಸ್ಸಿನಲ್ಲಿ. ಆಗ ಮನೆ ಮಂದಿಯೆಲ್ಲ ಹೇಳಿದ್ರಂತೆ, ನಿನಗೆ ನಿಜವಾಗಿ ಅರಳು ಮರಳು, ಮನೆ ಮಾರಿ ಒಂದು ವಯಲಿನ್ ತಗೊಂಡು ನೀನೆಲ್ಲಿರೋದು, ಅದು ಆಗಲಿಕ್ಕಿಲ್ಲ ಅಂತ. ಯಾರೂ ಒಪ್ಪಲಿಲ್ಲ. ಹಾಗಾಗಿ ಅವರಿಗೆ ಆ ವಯಲಿನ್ ಸಿಕ್ಕಲಿಲ್ಲ. ಪ್ರಾಯಶಃ ಸ್ವರ್ಗದಲ್ಲಿ ಸಹ ಕೂತ್ಕೊಂಡು ಸ್ಟ್ರಾಡಿವೇರಿಯಸ್ ಇದ್ದು ಜಪ ಮಾಡ್ತಾ ಇದ್ದಾರೆ ಏನೋ ಪಾಪ ಅವರು. ಆದರೆ ಬಹಳ ಬಹಳ ಸಂಗೀತವನ್ನು, ವಯಲಿನ್ನವನ್ನು ಪ್ರೀತಿಸಿದವರು ಪಾಪ ವೆಂಕಟರಾಮಯ್ಯ. ಅವರ ಮಗನೇ ವಿ ತ್ಯಾಗರಾಜನ್. ಇವರಿಗೆ ಮದುವೆ ಮಾಡಿಕೊಟ್ಟದ್ದು ಯಾರಿಗೆ? ಅಲೆತ್ತೂರು ಸುಬ್ರಹ್ಮಣ್ಯ ಅಯ್ಯರವರ ಮಗಳಿಗೆ. ನಾನು ಅಲೆತ್ತೂರು ಅವರ ಬಗ್ಗೆ ಕತೆ ಹೇಳುವಾಗ ಹೇಳಿದ್ದೆ, ಅಲೆತ್ತೂರವರ ಮಗಳನ್ನು ವಿ ತ್ಯಾಗರಾಜನಿಗೆ ಕೊಟ್ಟು ಮದುವೆ ಮಾಡಿದ್ದು ಅಂತ. ಸೊ ಇಲ್ಲಿ ಮತ್ತೆ ಒಂದು ಸಂಗೀತದ ಬಂಧನ ಹೆಚ್ಚು ಚೆನ್ನಾಗಿ ಬೆಳೀತು. 1961ರಲ್ಲಿ ಷಷ್ಠ್ಯಬ್ದಿಗೆ 60 ವರ್ಷ ಆಗುವಾಗ ನಾನಿನ್ನು ಕಚೇರಿ ನುಡಿಸೋದಿಲ್ಲ ಅಂತ ಡಿಕ್ಲೇರ್ ಮಾಡಿದರು ಪಾಪ ಅವರು. ಸಾಕು, ನಮ್ಮದು ಇನ್ನು ಬೇಡ ಅಂತ. 61ರಲ್ಲಿ ಇವರು ನುಡಿಸೋದು ನಿಲ್ಲಿಸಿದರು. ಇನ್ನೂ ಬೇಡ, ಕೊಟ್ಟೇ ಬಿಡುವ ಅಂತ 61ರಲ್ಲಿ ಅವರಿಗೆ ಷಷ್ಠ್ಯಬ್ದಿ ಆಗುವುದಕ್ಕೂ ಇವರಿಗೆ ಸಂಗೀತ ಕಲಾನಿಧಿಯನ್ನು ಕೊಡುವುದಕ್ಕೂ ಅಲ್ಲಿಗೆ ಅದರ ರಿಟೈರ್ಮೆಂಟ್ ಅದಾಗುವುದಕ್ಕೂ ಸರಿಯಾಯಿತು. ಸೊ 61ರಲ್ಲಿ ಸಂಗೀತ ಕಲಾನಿಧಿಯನ್ನು ಪಾಪ ವೆಂಕಟರಾಮಯ್ಯ ಅವರಿಗೆ ಕೊಟ್ಟು ಸನ್ಮಾನಿಸಿದರು. ಇವರ ಗುರುಗಳಾದಂತಹ ಗೋವಿಂದ ಸ್ವಾಮಿ ಪಿಳ್ಳೆಗೆ ಕಲಾನಿಧಿ ಸಿಕ್ಕಲಿಲ್ಲ. ಇವರ ದೊಡ್ಡ ಗುರುಗಳಾದಂತಹ ವೀಣೆ ದನಮ್ಮಾಳಿಗೆ ಕಲಾನಿಧಿ ಸಿಕ್ಕಲಿಲ್ಲ. ಮರಣೋತ್ತರವಾಗಿ ಆದರೂ ಕಲಾನಿಧಿ ಸಿಕ್ಕಲಿಲ್ಲ. ಹಾಗೊಂದು ಇಲ್ಲ, ಆಗಲಿಲ್ಲ, ಅದು ಕೊಡಲೂ ಇಲ್ಲ. ಅದು ನೆನಪಿಡುವ ಅಂತ ಮಾತ್ರ ಅವರ ಹೆಸರನ್ನು ಹೇಳಿದೆ ಅಷ್ಟೆ. ಶೆಮ್ಮಂಗುಡಿಯವರು ಒಂದು ಸಲ ಹೇಳಿದ್ದಾರೆ, ಅವರ ಕೆಪ್ಯಾಬಿಲಿಟೀಸ್ ಸ್ವಲ್ಪ ಡಿಕ್ಲೈನ್ ಆಯಿತು ಅಂತ 60ರ ಪ್ರಾಯಕ್ಕಾಗುವಾಗ. ಹಾಗಾಗಿ ಅವರು ರಿಟೈರ್ ಆಗಲಿಕ್ಕೆ ಬಯಸಿದರು ಅಂತ. ಏನಿದ್ರು ತುಂಬ ಪ್ರಾಮಾಣಿಕ ಮನುಷ್ಯ, ಅತ್ಯಂತ ಒಳ್ಳೆಯ ಮನುಷ್ಯ, ಸಜ್ಜನ. 62ರಲ್ಲಿ ಅವರಿಗೆ 67ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂತು. ಆಮೇಲೆ ಅವರ ಗುರುಗಳು ತೀರಿ ಹೋದಾಗ ಮಲೈಕೊಟ್ಟೆಯವರನ್ನು ಅವರು ಪೂಜಿಸಿದಂತಹ ರೀತಿ ಎಲ್ಲರೂ ನೋಡಿ ದಂಗಾಗಿ ಹೋಗಿದ್ದಾರೆ. ಪಾಪ ವೆಂಕಟರಾಮಯ್ಯ ಅವರು ಮಲೈಕೊಟ್ಟೆಯವರನ್ನು ಒಂದು ದೊಡ್ಡ ದೇವಸ್ಥಾನದ ಹಾಗೆ ಮಾಡಿ ಮನೆಯಲ್ಲಿ ಆ ಗುರುಗಳನ್ನು ಪೂಜಿಸಿದ್ದಾರಂತೆ. ಅಂಥ ಒಂದು ಪಾಪ ವೆಂಕಟರಾಮಯ್ಯ ನಮಗೊಬ್ಬರು ದೊಡ್ಡ ವಯಲಿನಿಸ್ಟ್ ಆಗಿ ಈ ಹಿಂದಿನ ತಲೆಮಾರಿನಲ್ಲಿ ಸಿಗ್ತಾರೆ. ಈಗ ನಾನಿಷ್ಟು ಹೇಳಿದರೂ ಕೂಡ ಈ 3 ಜನರ ಪೈಕಿ ಮುಂದುವರಿಸಿಕೊಂಡು ಹೋದದ್ದು ಪಾಪ ವೆಂಕಟರಾಮಯ್ಯ ಅವರ ನುಡಿಸಾಣಿಕೆಯ ಕ್ರಮ. ಇದರಲ್ಲಿ ಒಂದು ಏನು ನಮಗೆ ಕಾಣ್ತದೆ ಅಂತ ಹೇಳಿದರೆ, ಜನ ನುಡಿಸಾಣಿಕೆಯಲ್ಲಿ ಕ್ಲಾರಿಟಿಯನ್ನು ಬಯಸ್ತಿದ್ರು ಅಂತ ಕಾಣ್ತದೆ ಕೊನೆಗೆ. ಅಂದರೆ ಯಾವುದ್ರದ್ರ ಕ್ಲಾರಿಟಿ? ಈಗ ರಘುನಾಯಕ ಅಂತ ಹೇಳಿದಾಗ ಅದು ರ ಘು ನ ಯ ಕ ಇದನ್ನು ಬೇರೆ ಬೇರೆ ಸುರುಳಿಗಳಲ್ಲಿ ಹಾಕಿ ಅದ್ದಿ ತೇದಿ ಗಮಕಗಳಲ್ಲಿ ಮಾಡಿ ಶೈಲೀಕೃತ ಮಾಡುವಂತಹ ವಿಚಿತ್ರಗಳನ್ನು ಜನಗಳು ಮೊದಲು ಅದನ್ನು ಸಂಭ್ರಮಿಸಿದ್ರು. ಮತ್ತೆ ಇದು ಬೇಡ ಅಂತ ಕಾಣಲಿಕ್ಕೆ ಶುರುವಾಯಿತು ಕಾಣ್ತದೆ. ಹಾಗಾಗಿ ಜನ ಬಿಟ್ಟರು, ಅದಕ್ಕೆ ಕೈ ಬಿಟ್ಟರು. ಶೈಲೀಕೃತಕ್ಕೆ ಬೇಡ ಅಂತ ಸ ಅಂತ ಇದೆಲ್ಲ ಬೇಡ ಅಂತ ಬಿಟ್ಟರು. ಸೊ ರಾಜಮಾಣಿಕ್ಯ ಪಿಳ್ಳೈ, ಟಿ ಚೌಡಯ್ಯ ಆಲ್ಮೋಸ್ಟ್
ವೆಂಟ್ ಟು ದ ಬ್ಯಾಕ್ ಸ್ಕ್ರೀನ್. ಆದರೆ ಪಾಪ ಹಿಂದೆ ಸರಿಲಿಲ್ಲ. ಪಾಪ ಅವರು ಬೇಗ ರಿಟೈರ್ ಆಗಿದ್ದಿರ್ಬೋದು, ಆದರೆ ಪಾಪ ಅವರ ಶೈಲಿ ಇದೆಯಲ್ಲ, ಅದು ವಿ ತ್ಯಾಗರಾಜನಿಗೆ ಬಂತು. ವಿ ತ್ಯಾಗರಾಜನ್, ನಾನೇ ಕೇಳಿದ್ದೇನೆ ಅವರ ಕಚೇರಿಯನ್ನು. ಮಹಾರಾಜಪುರಂ ಸಂತಾನಮಿಗೆ ಅದೆಷ್ಟು ಸಲ ವಿ ತ್ಯಾಗರಾಜನ್ ಅವರು ನುಡಿಸಿದ್ದಾರೆ ಅಂತೇಳಿ ಲೆಕ್ಕ ಜಮ ಇರಲಿಕ್ಕಿಲ್ಲ. ಅವರು ಸಾಧಾರಣ ಒಂದು, ನನ್ನ ಲೆಕ್ಕದಲ್ಲಿ ನಾನು ಸುಮ್ಮನೆ ಹೀಗೆ ಎಣಿಸ್ತಾ ಇದ್ದೆ, 1,500-2,000 ಸಲ ಕಲ್ಯಾಣಿ ರಾಗ ಆಲಾಪನೆ ಮಾಡಿದ್ದಿರ್ಬೋದು ಅವರ ಜೀವಿತ ಕಾಲದಲ್ಲಿ. ಅಷ್ಟು ಮಾಡಿದಾಗ ಏನಾಗಬೇಕು ಕಲ್ಯಾಣಿ? ಅದು ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೂತ್ಕೊಂಡು 3 ನಿಮಿಷದಲ್ಲಿ ಮುಗಿಬೇಕು, 5 ನಿಮಿಷದಲ್ಲಿ ಮುಗಿಬೇಕು ಅಂತೇಳಿ ಹೇಳಿದರೆ ಹಾಗೆ ಮಾಡಬೇಕಷ್ಟೆ. ಸೊ ಆಗ ಏನು ಮಾಡಬೇಕು, ಒಂದು ಈ ಥರದ ಕಟ್ಟುಪಾಡಿನ ಒಂದು ಚೌಕಟ್ಟಿನ ಕಲ್ಯಾಣಿಯನ್ನೇ ನುಡಿಸಿ ಸಾಕಿಡಿದು ಹೋಗಿದ್ದಿರಬೇಕು. ಅಂಥ ಸಂದರ್ಭದಲ್ಲಿ ನಾನು ಕೇಳಿದ್ದು ವಿ ತ್ಯಾಗರಾಜನ್ ಅವರನ್ನು. ಹಾಗಾಗಿ ನನಗೆ 6 ಎಂದರೆ ಹಿಗ್ಗುವುದಿಲ್ಲ, 3 ಎಂದರೆ ಕುಗ್ಗುವುದಿಲ್ಲ ಅಂತ ಹೇಳುವಂಥ ಒಂದು ನುಡಿಸಾಣಿಕೆ ನಾನು ಅಲ್ಲಿ ಕೇಳಿದ್ದೇನೆ. ಆದರೆ ತ್ಯಾಗರಾಜನಿದ್ದರೆ ಉಪದ್ರವವೂ ಇಲ್ಲ. 6 ಎಂದರೆ ಹಿಗ್ಗುವುದಿಲ್ಲ, 3 ಎಂದರೆ ಕುಗ್ಗುವುದಿಲ್ಲ, ಉಪದ್ರವವೂ ಇಲ್ಲ. ಯಾರಿಗೆ? ಆ ಮುಖ್ಯ ಹಾಡುಗಾರರಿಗೆ. ಇದು ಪ್ರಾಯಶಃ ಅಪ್ಪನಿಂದ ಬಂದಂಥ ಬಳುವಳಿ, ಅವರು ತಗೊಂಡು ಬಂದದ್ದು. ಈ ಸಮಯಕ್ಕಾಗುವಾಗ 1930 ಹುಟ್ಟಿದಂತಹ ಲಾಲ್ಗುಡಿ, TNK, MS ಗೋಪಾಲಕೃಷ್ಣನ್, ಇನ್ನು ಅವರ ಹಿಂದೆಯೇ ಇದ್ದಾರೆ. ಅವರ ಮತ್ತೆ ಬಂದವರು VV ಸುಬ್ರಹ್ಮಣ್ಯಂ ಮತ್ತು M ಚಂದ್ರಶೇಖರನ್. ಈ 5 ಜನರನ್ನು ನಾನು ಮುಂದಕ್ಕೆ ಸ್ಮರಿಸದೆ ಹೋದರೆ ದೊಡ್ಡ ತಪ್ಪಾಗ್ತದೆ. ಖಂಡಿತವಾಗಿಯೂ ನಾನು ಒಂದಲ್ಲ ಒಂದು ದಿವಸ ಅದನ್ನು ಮಾತಾಡ್ತೇನೆ. ನನಗೆ ನಿಲುಕುವಷ್ಟರ ಮಟ್ಟಿಗೆ ನಾನು ಅವರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಬೇಕು. ಆದರೆ ಈ ಮೂವರನ್ನು ನಾವು ಇವತ್ತು ವಿ ಆರ್ ನಾಟ್ ರಿಜೆಕ್ಟಿಂಗ್ ದೆಮ್. ವಿ ಡು ನಾಟ್ ಸೇ ದಟ್ ದೇ ಹ್ಯಾವ್ ಬಿಕಮ್ ಒಬ್ಸೊಲೀಟ್. ಇಟ್ ಈಸ್ ಒನ್ ಎಮಂಗ್ ದ lineages of Carnatic violin parampara. And Rajamanikam Pillai and Chaudaya, they stand as stalwarts and tall personalities in physics as well as in violin playing. But ಅವರ ನುಡಿಸಾಣಿಕೆ ಇಟ್ಸ್ ಎ ಬ್ಲೈಂಡ್ ಆ್ಯಲಿ. ಅದು ಅಲ್ಲಿಗೆ ನಿಲ್ತದೆ. ಬ್ಲೈಂಡ್ ಆ್ಯಲಿ, ಮುಂದುವರಿಯೋದೇ ಹೋದದ್ದು. ನಾವು ಜೀವಶಾಸ್ತ್ರ ಪಾಠ ಮಾಡುವಾಗ ಹೇಳ್ತೇವೆ, ಎಷ್ಟೋ ಕೆಲವು ಸಸ್ಯಗಳು, ಪ್ರಾಣಿಗಳು ಇವಾಲ್ವ್ ಆಗ್ತಾ 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 ಅತ್ಯಂತ ಹೆಚ್ಚಿನ ವಿಕಾಸಕ್ಕೆ ಬಂದಾಗ ದೇ ಸ್ಟಾಪ್. ಇವತ್ತಿಗೂ ಅದೇ ಇದೆ. ಅದು ಆಗಿನ ಕಾಲದಲ್ಲಿ ಸ್ಟಾಪ್ ಆದದ್ದು, ಇವತ್ತಿನವರೆಗೂ ಅದು ಹಾಗೇ ಇದೆ. ಅದು ಮತ್ತೆ ಇವಾಲ್ವ್ ಆಗಲಿಲ್ಲ. ಅದನ್ನು ಏನು, ಅದು ಮ್ಯೂಸಿಯಂ ಸ್ಪೆಸಿಮೆನ್, ಇಟ್ಸ್ ಆಫ್ ಎಕ್ಸಿಬಿಷನ್ ವ್ಯಾಲ್ಯೂ ಅಷ್ಟೇ. ಹಾಗೆ ನಮಗೆ ಇವತ್ತು ರಾಜಮಾಣಿಕ್ಯಂ ಪಿಳ್ಳೆಯರು ಇರ್ಬೋದು, ಅಥವಾ ಪಾಪ ವೆಂಕಟರಾಮಯ್ಯ ಇರ್ಬೋದು, ಅಥವಾ ಚೌಡಯ್ಯ ಇರ್ಬೋದು, ಇವರೆಲ್ಲ ಸ್ವಲ್ಪ ಮ್ಯೂಸಿಯಂ ವ್ಯಾಲ್ಯೂ ಅಂತೇಳಿ ಹೇಳುವ ಮಟ್ಟಿಗೆ ನಾವು ಅದನ್ನು ಇಡುವುದಾದರೂ, ಅದು ಮುಂದಿನ ವಯಲಿನಿಸ್ಟ್ಗಳನ್ನು ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳೋದಕ್ಕೆ ಒಂದು ಹಾಕಿಕೊಟ್ಟ ಒಂದು 3 ಲಕ್ಷ್ಮಣ ರೇಖೆಗಳು ಅಂತ ನಾನು ಹೇಳ್ತಾ, ಆ 3 ದೊಡ್ಡ ಮಹಾನುಭಾವರುಗಳಿಗೆ ವಂದಿಸುತ್ತಾ ನಮ್ಮ ಈ ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ಪಾಪ ವೆಂಕಟರಾಮಯ್ಯ ಅವರ ಈ ಚಿತ್ರವನ್ನು ಅವರ ನಿಲುವು ಹಾಗೂ ನುಡಿಸಾಣಿಕೆಯಲ್ಲಿ ಇದ್ದಾಗ ತೆಗೆದಂಥ ಫೋಟೋ ಶ್ರುತಿ ಮ್ಯಾಗಝಿನ್ನಲ್ಲಿ ಬಂದದ್ದನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತಾ, ಈ 3 ಮಹಾನುಭಾವರುಗಳಿಗೆ ನಮ್ಮ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಹೇಳೋದಾದರೆ 3 ಜನರ ಬಗ್ಗೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬಂದದ್ದು ಬೇಕಾದಷ್ಟಿದೆ. ಆದರೆ ಸಮಯದ ಮತ್ತು ಇನ್ನು ಹೆಚ್ಚಿನ ಕಥೆಗಳನ್ನು ನೀವೇ ಓದ್ಕೊಳ್ಬೋದು, ಅದನ್ನು ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಇವರಿಲ್ಲದೆ ನಾವಿಲ್ಲ ಅಂತ ಹೇಳುವಂಥದ್ದನ್ನು ಮತ್ತೊಮ್ಮೆ ಹೇಳಿ
ತಮಗೆಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ.